Hi everyone, this is Anusha and welcome to my ಚಾನಲ್. ಇಗ್ನೋರ್ ಮೈ ಹೇರ್, ಇದು ಝೀರೋ ಎಫರ್ಟ್ ಹಾಕಿರೋದು. ಏನೋ ಗೊತ್ತಿಲ್ಲ, ಇವತ್ತು ಹೇರ್ ಸೆಟ್ ಮಾಡೋಕ್ಕಾಗಲಿ ವಿಡಿಯೋ ಫಿಲ್ಮ್ ಮಾಡೋಕ್ಕಾಗಲಿ ಒಂಥರ ಮೂಡೇ ಇರಲಿಲ್ಲ. ಫೈನಲಿ ಎದ್ದು ಹೆಂಗೋ ವಿಡಿಯೋ ಫಿಲ್ಮ್ ಮಾಡಿಬಿಡೋಣ, ಬಿಕಾಸ್ ಈ ಹಾಲ್ ವಿಡಿಯೋ ವಿಲ್ ಬಿ ದ ಲಾಸ್ಟ್ ಹಾಲ್ ವಿಡಿಯೋ ಆಫ್ 2024. ಐ ಥಿಂಕ್ ಈ ಸೀಸನ್ ನವೆಂಬರ್ ಡಿಸೆಂಬರ್ ತುಂಬ ಶಾಪಿಂಗ್ ಮಾಡಿದ್ದೀನಿ. ಸೊ ಕೆಲವೊಂದೆಲ್ಲ ಮೇಕಪ್ ರಿಲೇಟೆಡು, ಪ್ರೊಫೆಷ್ನಲಿ ಮೇಕಪ್ಗೆ ಏನೇನು ಬೇಕು ಅದಂತೂ ತುಂಬ ಲೈಕ್ ದೆರ್ ಇಸ್ ನೋ ಬಡ್ಜೆಟ್, ಎಂಡ್ಲೆಸ್ ಅನ್ನೋ ಥರ ಶಾಪ್ ಮಾಡಿದ್ದೀನಿ ಮೇಕಪ್. ಅದು ಬಿಟ್ಟರೆ ಕ್ಲಾತಿಂಗ್ ಐ ಥಿಂಕ್ ನಾನು ಸೆಪ್ಟೆಂಬರ್ ನನ್ನ ಬರ್ತ್ಡೇ ಬಿಟ್ಟು ಅದಾದಮೇಲೆ ಏನೂ ಶಾಪ್ ಮಾಡಿಲ್ಲ. ಸೊ ಇವಾಗಲೇ ಐ ವೆಂಟ್ ಆಲ್ ಔಟ್ ಅನ್ನೋ ಥರ ಹ್ಯಾವ್ ಶಾಪ್ಡ್ ಅ ಲಾಟ್. ನ್ಯೂ ಇಯರ್ಗೆ ಶಾಪಿಂಗ್ ಮಾಡಬೇಕು ಅಂದ್ಕೊಂಡಾಗ ಓಕೆ ಆಫ್ಲೈನ್ ಬೇಡ ಆನ್ಲೈನಲ್ಲಿ ಶಾಪಿಂಗ್ ಮಾಡಿಬಿಡೋಣ, ಬಿಕಾಸ್ ಮಿಂತ್ರಾದಲ್ಲಿ ತುಂಬ ಆಫರ್ ರನ್ ಆಗ್ತಿತ್ತು. ಸೊ ಮಿಂತ್ರಾದಲ್ಲಿ ನಾನು ಶಾಪ್ ಮಾಡಿ ತುಂಬ ದಿನ ಆಗಿದೆ. ಸೊ ಮಿಂತ್ರಾದಲ್ಲಿ ಶಾಪ್ ಮಾಡಿಬಿಡೋಣ ಅಂದ್ಕೊಂಡು ಐ ಆರ್ಡರ್ಡ್ ಸೋ ಮೆನಿ ಥಿಂಗ್ಸ್ ಫ್ರಮ್ ಮಿಂತ್ರಾ. ಲೈಕ್ ಸಿ ಹಿಯರ್, huge things, not only for me, even I ordered some things for Preetham also. So ಮಿಂತ್ರಾ ಅದು ಹಾಲ್ ಮಾಡೋಣ ಅಂತ ಅಂದ್ಕೊಂಡಿದ್ದು ಫಸ್ಟು, ಲೈಕ್ ಇಷ್ಟೊಂದು ಸ್ಟಫ್ ಇದೆ. ಸೊ ಮಿಂತ್ರಾ ಅದು ಹಾಲ್ ಮಾಡೋಣ ಅಂತ. ಆಮೇಲೆ ನಾನು ಮೊನ್ನೆ ನೋಡಿರ್ಬೋದು ಲಾಸ್ಟ್ ವ್ಲಾಗಲ್ಲಿ ಐ ವೆಂಟ್ ಟು ಜುಡಿಯೋ, ಐ ವೆಂಟ್ ಟು ವಿಂಕಾರೋಸ್, ಮತ್ತು ಇನ್ನೊಂದು ಹೊಸ ಸ್ಟೋರ್ ಓಪನ್ ಆಗಿದೆ ಲಕ್ಸ್ ಥ್ರೆಡ್ಸ್ ಅಂತ ಆರ್ ಆರ್ ನಗರ. ಅಲ್ಲೆಲ್ಲ ಹೋದಾಗ ಅಲ್ಲಿ ಒಂದೊಂದು ಎರಡು ಪೀಸ್ ತೊಗೊಂಡೆ. ಸೊ ಆಲ್ ಟುಗೆದರ್ ಹಾಲ್ ವಿಡಿಯೋ ಮಾಡೋಣ. ದಿಸ್ ವಿಲ್ ಬಿ ಅ ಲಾಸ್ಟ್ ಹಾಲ್ ವಿಡಿಯೋ ಆಫ್ 2024. ಯು ಕ್ಯಾನ್ ಸಿ ಹಿಯರ್, ಸಿ ಒಂದು ಸೋಫಾ ಪೂರ್ತಿ ಹಾಡ್ಕೊಂಡಿದ್ದೀನಿ. ಇಟ್ ಇಸ್ ಲೈಕ್ ಅ ನಿವ್ಯ ಶಾಪಿಂಗ್ ಹಾಲ್ ಅಂತ ಅನ್ಕೊಳ್ಬೋದು. ನಾವ್ ವಿತೌಟ್ ಎನಿ ಫರ್ದರ್ ado, let's quickly jump into the video. First we'll start from Myntra because there is so many parcels. After Myntra I'll show what I got from Zudio amele Vincaros. That will be the end of this haul. The very first piece ಕೈಗೆ ಸಿಕ್ಕದಂಗೆ ಎತ್ಕೊಳ್ತಾ ಇದ್ದೀನಿ. The very first piece is this ಕುರ್ತಾ ಸೆಟ್. ಆ್ಯಂಡ್ ನನಗೆ ಕೆಲವೊಂದು ಆಫರ್ಸ್ ಕೂಡ ಅಪ್ಲೈ ಆಗಿದೆ, ಬಿಕಾಸ್ ತುಂಬ ಶಾಪ್ ಮಾಡೋದ್ನಲ್ಲ, ಅಟ್ ದ ಎಂಡ್ ಕೂಪನ್ ಕೋಡು ಆ ಥರ ಎಲ್ಲ ನಂಗೆ ಸಿಕ್ತು. ಸೊ ನಾನು ಎಷ್ಟು ಪೇ ಮಾಡಿದೆ ಏನು ಸ್ಕ್ರೀನ್ ಮೇಲೆ ಹಾಕ್ತೀನಿ. ನಾನೇನಾದ್ರು ಇಲ್ಲಿ ತಪ್ಪಾಗಿ ನಿಮಗೆ ಹೇಳೋದ್ರಲ್ಲಿ ತಪ್ಪಾಗಿ ಹೇಳಿದ್ರು ಸ್ಕ್ರೀನ್ ಮೇಲೆ ಅಕ್ಯುರೇಟಾಗಿ ಕರೆಕ್ಟಾಗಿ ಬರುತ್ತೆ ಸೈಜಸ್ಸು ಮತ್ತು ಪ್ರೈಸಿಂಗ್ ಎಲ್ಲ. ಫಸ್ಟ್ ಒನ್ ಈಸ್ ದಿಸ್ ಕುರ್ತಾ ಸೆಟ್, ಯೆಲ್ಲೋ ಮತ್ತು ವೈಟ್ ಕಾಂಬಿನೇಷನ್ಸ್ ಫ್ಲವರ್ಸಲ್ಲಿ. ಆ್ಯಂಡ್ ಮುಂದೆ ನೋಡ್ಬೋದು ಫ್ರಂಟ್ ಈ ಥರ ವರ್ಕ್ ಇದೆ, ಎಂಬ್ರಾಯ್ಡ್ರಿ ಬೀಟ್ಸ್ ವರ್ಕ್ ಇದೆ. ಆ್ಯಂಡ್ ಇದು ದುಪ್ಪಟ್ಟ, ದಿಸ್ ಇಸ್ ಅ ಪ್ಯಾಂಟ್ ಆ್ಯಂಡ್ ದಿಸ್ ಈಸ್ ಅ ಟಾಪ್. ಪ್ಯೂರ್ ಕಾಟನ್, ತುಂಬ ಥಿಕ್ಕಿಲ್ಲ, ಸ್ವಲ್ಪ ತೆಳುನೇ ಇದೆ, ಬಟ್ ತುಂಬ ಸೀತ್ರೂ ಅಲ್ಲ. ಇಟ್ಸ್ ಕ್ವೈಟ್ ಕಂಫರ್ಟಬಲ್ ನಮ್ಮ ಸ್ಕಿನ್ ಮೇಲೆ ಅಥವಾ ಬಾಡಿ ಮೇಲೆ. ನನಗೆ ಈ ಥರ ಕಾಟನೇ ಇಷ್ಟ, ನಂಗೆ ತುಂಬ ಥಿಕ್ಕಿರೋದು ಕಾಟನ್ ಇಷ್ಟ ಆಗಲ್ಲ. ಸ್ವಲ್ಪ ಸೀತ್ರೂ ಇದ್ರೂ ಇಟ್ಸ್ ಫೈನ್. ನನಗೆ ಈ ಥರ ಸಾಫ್ಟ್ ಆಗಿರಬೇಕು ಮೆಟೀರಿಯಲ್ಲು. ಹೌ ಇಟ್ ಲುಕ್ಸ್ ಸೋ ಗುಡ್. ಇದು ಡೌಟಲ್ಲಿ ಆರ್ಡರ್ ಮಾಡಿದೆ ಹೆಂಗೆ ಬರುತ್ತೋ ಏನೋ, ಅಟ್ ದ ಎಂಡ್ ರಿಟರ್ನ್ ಹಾಕೋಣ ಚೆನ್ನಾಗಿಲ್ಲ ಅಂದರೆ ಅಂತ. ಬಟ್ ಪರ್ಫೆಕ್ಟಾಗಿ ಬಂದಿದೆ, ಸೈಜ್ ಆಗಿರ್ಬೋದು, ಪ್ಯಾಟ್ರನ್ ಎಲ್ಲ. ಇದು ನಾನು ಎಮ್ ಸೈಜಲ್ಲಿ ಆರ್ಡರ್ ಮಾಡಿದೆ. ಆ್ಯಂಡ್ ಕೆಳಗಡೆ ಈ ಥರ ಲೇಸ್ ಇದೆ, ಸ್ಲೀವ್ಸ್ಗೂ ಲೇಸ್ ಇದೆ, ನೆಕ್ಗೂ ಕೂಡ ಲೇಸ್ ವರ್ಕ್ ಇದೆ. ಹೌ ದಿಸ್ ಕುರ್ತಾ ಸೆಟ್ ಲುಕ್ಸ್ ಆನ್ ಮಿ ಅಂತ ಆಬ್ವಿಯಸ್ಲಿ ಟ್ರೈ ಮಾಡಿರ್ತೀನಿ, ಇಲ್ಲಿ ಹಾಕಿರ್ತೀನಿ, ನೋಡಿರ್ತೀರಾ. ಈ ಕುರ್ತಾ ಸೆಟ್ಗೆ ನಾನು ಪೇ ಮಾಡಿದ್ದು ಅರೌಂಡ್ 979 rupees. ಅಂದರೆ ನನ್ನ ಕೂಪನ್, ಎಕ್ಸ್ಟ್ರಾ ಕೂಪನ್ ಅದೆಲ್ಲ ಅಪ್ಲೈ ಆಗಿ ನಾನು 979 rupees ಪೇ ಮಾಡಿದೆ ಫಾರ್ ದಿಸ್ ಕುರ್ತಾ ಸೆಟ್. ಐ ಥಿಂಕ್ ಇಟ್ಸ್ ಟೋಟಲಿ ವರ್ತ್ ಇಟ್. ನಂಗೆ ತುಂಬಾ ಇಷ್ಟ ಆಯಿತು. ಸೊ ಇದು ನ್ಯೂ ಇಯರ್ಗೆ ನಾವು ಟೆಂಪಲ್ಗೆ ಹೋದಾಗ ಹಾಕೊಳ್ಳೋಕೆ ಒಂದು ಎತ್ನಿಕ್ ವೇರ್ ಬೇಕಲ್ಲ, ಸೊ ಅದಕ್ಕೆ ಐ ಗಾಟ್ ದಿಸ್ ಒನ್. ದ ವೆರಿ ಫಸ್ಟ್ ಪೀಸ್ ಇಸ್ ದಿಸ್ ಒನ್. ಆ್ಯಂಡ್ ಇದು ಒಂದೇ ಅನ್ಸುತ್ತೆ ಎತ್ನಿಕ್ ವೇರ್ ಈ ಹಾಲಲ್ಲಿ ಇರೋದು. ನೆಕ್ಸ್ಟ್ ಒನ್ ಈಸ್ ದಿಸ್ ಡ್ರೆಸ್ ಫ್ರಮ್ H&M. ಮೋಸ್ಟ್ ಆಫ್ ದ ಪೀಸಸ್ ಐ ಶಾಪ್ಡ್ ಆ್ಯಕ್ಚುಲಿ ಇಟ್ಸ್ ಫ್ರಮ್ H&M. H&M ಅಲ್ಲಿ ಆಫರ್ ನಡೀತಾ ಇತ್ತು, ಅದು ಮಿಂತ್ರಾದಲ್ಲಿ ತುಂಬ ಚೆನ್ನಾಗಿತ್ತು ಆಫರು, ಪ್ರೈಸಿಂಗ್ ಆಗಿರ್ಬೋದು, ನಂದು ಸೈಜ್ ಎಲ್ಲ ಇತ್ತು. ಸೊ ಹಾಗಾಗಿ ಐ ಗಾಟ್ ಸಮ್ ಪೀಸಸ್ ಫ್ರಮ್ H&M. ದಿಸ್ ಇಸ್ ದಿ ಡ್ರೆಸ್. ಈ ಥರ ಇದೆ ಪ್ರಿಂಟು, ಮೆಟೀರಿಯಲ್ ಅಂತೂ ತುಂಬ ಸಾಫ್ಟ್ ಆಗಿ ಪರ್ಫೆಕ್ಟ್ ಆಗಿದೆ. H&M ಅಂದ ತಕ್ಷಣನೇ ಗೊತ್ತಾಗಿರುತ್ತೆ ಮೆಟೀರಿಯಲ್ ವಿಲ್ ಬಿ ಸೋ ಗುಡ್ ಅಂತ. ಎಲ್ಲಾದ್ರದ್ದು ಇಷ್ಟ ಆಗಲ್ಲ ನನಗೆ H&Mದು ಮೆಟೀರಿಯಲು, ಬಟ್ ಇದಂತೂ ತುಂಬ ಸಾಫ್ಟ್ ಆಗಿ ಚೆನ್ನಾಗಿದೆ. ಆ್ಯಂಡ್ ಇದು ಶರ್ಟ್ ಪ್ಯಾಟ್ರನ್ ಅಲ್ಲಿದೆ. ಇಲ್ಲಿ ಫ್ರಂಟ್ ಟೈಯಿಂಗ್ ಕೊಟ್ಟಿದ್ದಾರೆ. ಸೊ ಇದು ನನ್ನ ನೀ ಲೆಂತ್ಗಿಂತ ಫುಲ್ ಲಾಂಗ್ ಬರುತ್ತೆ. ಕಂಫರ್ಟಬಲ್, ಕ್ಯಾಶುಯಲ್ ಆಗಿ ಹಾಕೊಳ್ಳೋದಕ್ಕೆ ಆಗಿರಲಿ, ಅಥವಾ ನಾವೇನಾದ್ರು ಔಟಿಂಗ್ ಹೋಗೋದಕ್ಕೆ, ಲಂಚ್ ಅಥವಾ ಒಂದು ಮೂವಿ ಡೇಟ್ ಆಗಿರ್ಬೋದು, ಇವನ್ ಇಫ್ ಯು ಗೋ ಫಾರ್ ಟ್ರಿಪ್ಸ್ ಆ್ಯಂಡ್ ಆಲ್ ಲೈಕ್ ಬೀಚ್ ವೇರ್ ಥರ ಎಲ್ಲ ತುಂಬಾ ಚೆನ್ನಾಗಿದೆ. ನಂಗೆ ಈ ಥರ ಕ್ಯಾಶುಯಲ್ ಡ್ರೆಸ್ಸಸ್ ಬೇಕು, ಮೋರ್ ದೆನ್ ಟಾಪ್ಸ್ ಆ್ಯಂಡ್ ಪ್ಯಾಂಟ್ಸ್. ಐ ವೇರ್ ಡ್ರೆಸ್ಸಸ್ ಆಯಿತಾ. ಸೊ ಕ್ಯಾಶುಯಲ್ ಡ್ರೆಸ್ಸಸ್ ಬೇಕು, ಮೋರ್ ದೆನ್ ಸೀತ್ರೂಗಿಂತ ಅಥವಾ ನೂಡಲ್ ಸ್ಟ್ರ್ಯಾಪ್ ಡ್ರೆಸ್ಸಸ್ಗಿಂತ ಈ ಥರ ಕಂಫಿ ಡ್ರೆಸ್ಸಸ್ ಬೇಕು. ಹಾಗಾಗಿ ಐ ಗಾಟ್ ದಿಸ್ ಒನ್. ಶರ್ಟ್ ಲುಕ್ ಕೊಡುತ್ತೆ, ಶರ್ಟ್ ಡ್ರೆಸ್ ಲುಕ್ ಕೊಡುತ್ತೆ ಇದು. This dress is in the size M and I paid around 784 rupees. Next one is this
ಬ್ಯೂಟಿಫುಲ್ ಒನ್ ಆಫ್ ಮೈ ಫೇವ್ರೆಟ್ ಟಾಪ್ ಫ್ರಮ್ ದಿಸ್ ಹಾಲ್. ಇದು ಕೂಡ H&Mದು. ಇದು ಆ್ಯಕ್ಚುಲಿ ನಾನು H&M ಸ್ಟೋರಲ್ಲೇ ಡೈರೆಕ್ಟಾಗಿ ನೋಡಿದ್ದೆ ಈ ಟಾಪ್ನ. ಸೊ ಆವಾಗ ಆಫರ್ ಏನೂ ಇರಲಿಲ್ಲ. ಆ್ಯಂಡ್ ನಾನು ಯಾವಾಗ ನೋಡಿದ್ದೆ ಅಂದರೆ ಮೇ ಬಿ ನನ್ನ ಬರ್ತ್ಡೇಗೆ ಪ್ರೀತಮ್ ಗಾಟ್ ಮಿ H&M ಬ್ಯಾಗ್ ಅಲ್ವಾ, ನೀವು ನೋಡಿದರೆ ಗೊತ್ತಿರುತ್ತೆ ಶಾರ್ಟ್ಸ್ ವಿಡಿಯೋದಲ್ಲಿ. ಸೊ ಆವಾಗ ಐ ಥಿಂಕ್ ಐ ಚೆಕ್ ದಿಸ್ ಟಾಪ್ ಆ್ಯಂಡ್ ತುಂಬ ಬರ್ತ್ಡೇ ಶಾಪಿಂಗ್ ಮಾಡಿಬಿಟ್ಟಿದ್ದೀನಿ, ಬೇಡ ಅಂತ ಬಂದಿದ್ದೆ. ಐ ಡೋಂಟ್ ನೋ ಹೌ ಮಿಂತ್ರಾದಲ್ಲಿ ಐ ಫೌಂಡ್ ದಿಸ್ ಟಾಪ್ ಆ್ಯಂಡ್ ಲಕಿಲಿ ಎಲ್ಲ ಸೈಜಸ್ ಅವೈಲಬಲ್ ಇತ್ತು, ಆಫರ್ ಇತ್ತು. ದೆನ್ ಹೌ ಕ್ಯಾನ್ ಐ ಮಿಸ್? ಸೊ ಹಂಗಾಗಿ ಐ ಗಾಟ್ ದಿಸ್. ಇದರಲ್ಲಿ 2 ಕಲರ್ ಏನೋ ಇತ್ತು, ಬಟ್ ವೈಟೇ ತೊಗೊಂಡೆ. ಇದು ನೋಡೋದಕ್ಕೆ ಒಂಥರ ನಿಮಗೆ ಹ್ಯೂಜ್ ಅನ್ಸ್ಬೋದು, ಬಟ್ ತುಂಬ ಸಾಫ್ಟಾಗಿ ಕೋಸಿಯಾಗಿ ಚೆನ್ನಾಗಿದೆ. ಇದ್ರ ಮೆಟೀರಿಯಲ್ ಸಾಫ್ಟ್ ಇದೆ, ಒಂಥರ ತುಂಬ ಸ್ವೆಟರ್ ಟೈಪ್ ಅನ್ಸಲ್ಲ. ಥರ ಈ ಪ್ಯಾಟ್ರನ್ ಆ್ಯಕ್ಚುಲಿ ನಾನು ಝಾರಾದಲ್ಲಿ ಹ್ಯಾವ್ ಕಮ್ ಅಕ್ರಾಸ್. ಅದು ಬಿಟ್ಟರೆ H&M ಅವ್ರು ಲಾಂಚ್ ಮಾಡಿದ ತಕ್ಷಣ ಐ ಗಾಟ್. ಆ್ಯಂಡ್ ಇದು ಒಂಥರ ಬಟನ್ಸ್ ಎಲ್ಲ ನನಗೆ ಒಂಥರ ವರ್ಸಾಚೆ ಬಟನ್ಸ್ ಥರ ಅನಿಸುತ್ತೆ. ಇದು ಒಂಥರ ಲಕ್ಸ್ ಫೀಲ್ ಕೊಡುತ್ತೆ ಆ್ಯಕ್ಚುಲಿ ಟಾಪ್. ಇದರಲ್ಲಿ ತುಂಬ ಸೈಜಸ್ ಇತ್ತು. ಐ ಥಿಂಕ್ ನನಗೆ M ಸೈಜ್ ತೊಗೊಂಡ್ರೆ ಪರ್ಫೆಕ್ಟಾಗಿ ಫಿಟ್ಟಿಂಗಾಗಿ ಕೂತ್ಕೋಬೇಕು ಈ ಟಾಪ್. ಆ್ಯಕ್ಚುಲಿ ಒಂಥರ ಬಾಡಿ ಹಗ್ಗಿಂಗ್ ಆಗಿ ಆವಾಗ ಲುಕ್ಕಾಗಿ ಕಾಣುತ್ತೆ. ಬಟ್ ನಾನು L ಸೈಜ್ ತೊಗೊಂಡೆ ಇದನ್ನ. ಐ ಡೋಂಟ್ ವಾಂಟ್ ದಟ್ ಫಿಟ್ಟಿಂಗ್ ಲುಕ್ ಅಂತ. ಇವನ್ ದಿಸ್ ಲುಕ್ಸ್ ಗುಡ್ ಆನ್ ಮೀ. ಇಟ್ಸ್ ಲೈಕ್ ಬಿಟ್ ಕ್ರಾಪ್ ಥರ, ತುಂಬ ಕ್ರಾಪು ಅಲ್ಲ ತುಂಬ ಲಾಂಗು ಅಲ್ಲ, ಮಿಡ್ ರೇಂಜಲ್ಲಿದೆ. ಆ್ಯಂಡ್ ಇಲ್ಲಿ ಪಾಕೆಟ್ಸ್ ಥರ ಕೊಟ್ಟಿದ್ದಾರೆ ಜಸ್ಟ್ ಫಾರ್ ದ ಸ್ಟೈಲ್ ಅಷ್ಟೇ, ಬಟ್ ದೆರ್ ಇಸ್ ನೋ ಆ್ಯಕ್ಚುಯಲ್ ರಿಯಲ್ ಪಾಕೆಟ್. ಈ ಟಾಪ್ಗೆ ನಾನು ಪೇ ಮಾಡಿದ್ದು 728 rupees ಆ್ಯಂಡ್ ಇನ್ ದ ಸೈಜ್ L. H&Mದು ಇನ್ನೂ 2-3 ಪ್ರಾಡಕ್ಟ್ ಇದೆ, ಪೀಸ್ ಇದೆ. ಸೊ H&M ಮುಗಿಸ್ಬಿಡೋಣ, ಅದನ್ನು ಲೇಟರ್ ವಿ ವಿಲ್ ಜಂಪ್ ಟು ಅದರ್ ಬ್ರ್ಯಾಂಡ್. ನೆಕ್ಸ್ಟ್ ಒನ್ ಈಸ್ ದಿಸ್ ಕ್ಯೂಟ್ ಡ್ರೆಸ್ ಫ್ರಮ್ H&M. ನನಗೆ ಗೊತ್ತಿಲ್ಲ ನಿಮ್ಮೆಲ್ರಿಗೂ ಕ್ಯೂಟ್ ಅನಿಸ್ತಿದೆಯಾ ಇಲ್ವಾ ಅಂತ, ಬಟ್ ಈ ಪ್ರಿಂಟ್, ಈ ಪ್ಯಾಟ್ರನ್, ಓ ಮೈ ಗಾಡ್, ಇಟ್ಸ್ ಮೈ ಫೇವ್ರೆಟ್. ಆ್ಯಕ್ಚುಲಿ ಈ ಥರ ಪ್ಯಾಟ್ರನಲ್ಲಿ ತುಂಬಾ ಲಾಂಚ್ ಮಾಡಿದ್ದಾರೆ H&M ಅವರು, ಲೈಕ್ ವೈಟಲ್ಲಿ, ಬ್ಲ್ಯಾಕಲ್ಲಿ, ಬ್ಲೂ ಅಲ್ಲಿ, ಸಮ್ ಅದರ್ ಪ್ರಿಂಟ್ಸಲ್ಲಿ. ಸೊ ಪ್ರತಿ ಸರಿನೂ ಅಷ್ಟೇ ನಾನು ತೊಗೊಳ್ಬೇಕು ಅಂದಾಗೆಲ್ಲ ಸೈಜಸ್ ಅವೈಲಬಲ್ ಇರ್ತಿರಲಿಲ್ಲ, ಇಲ್ಲ ನನಗೆ ಸಿಗ್ತಾನೆ ಇರಲಿಲ್ಲ. ಐ ಡೋಂಟ್ ನೋ, ದಿಸ್ ಟೈಮ್ ಐ ವಾಸ್ ಲಕ್ಕಿ ವೆನ್ ಐ ಸಾ ದಿಸ್. ಎಲ್ಲ ಸೈಜಸಲ್ಲೂ ಅವೈಲಬಲ್ ಇತ್ತು. ಸೊ ಐ ವಾಸ್ ಲೈಕ್ ಐ ವಾಂಟ್ ದಿಸ್ ಅಂತ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಆಫರ್ ಕೂಡ ಇತ್ತು. ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಡ್ರೆಸ್. ಮೆಟೀರಿಯಲ್ ತುಂಬ ಸಾಫ್ಟಾಗಿ, ಸ್ವಲ್ಪ ಸೀತ್ರೂ ಇದೆ, ತೆಳು ಇದೆ ಸ್ವಲ್ಪ ಹಾಗಾಗಿ. ಬಟ್ ಇದು ಬೀಚ್ ಸೈಡ್ಗೆ ಆಗಿರ್ಬೋದು, ಅಥವಾ ನೆಕ್ಸ್ಟ್ ಸಮ್ಮರ್ಸ್ ಬರ್ತಿದೆಯಲ್ಲ ಒಂಥರ ಸಮ್ಮರ್ ಪ್ರಿಂಟ್ ಥರ, ಇನ್ನೇನು 2 ತಿಂಗಳಾದರೆ ಸಮ್ಮರು. ಸೊ ಅವಾಗೆಲ್ಲ ಚೆನ್ನಾಗಿರುತ್ತೆ ಇದನ್ನು ಹಾಕೊಳ್ಳೋಕ್ಕೆ. ಇಸ್ H&M ಸ್ಟ್ರಾಪಿ ಡ್ರೆಸ್, ಒನ್ ಆಫ್ ಮೈ ಫೇವ್ರೆಟ್ ಫ್ರಮ್ ದಿಸ್ ಹಾಲ್. ಆ್ಯಂಡ್ ಇದು ನನಗೆ S ಸೈಜಲ್ಲಿ ತೊಗೊಂಡೆ, ಪರ್ಫೆಕ್ಟ್ ಇದೆ S ಸೈಜು. ಆ್ಯಂಡ್ ಐ ಪೇಯ್ಡ್ ಅರೌಂಡ್ 874 rupees ಫಾರ್ ದಿಸ್ ಡ್ರೆಸ್. ನೆಕ್ಸ್ಟ್ ವಿ ಹ್ಯಾವ್ ಸಮ್ 2 T-shirt. ಒನ್ ಈಸ್ ಫ್ರಮ್ H&M. ಸೊ ಇದೇನು ಓವರ್ ಸೈಜ್ಡ್ ಟಿ ಶರ್ಟ್ ಅಂತಾರಲ್ಲ ಅದು. ಸೊ ಇದು ನಾನು ಸೈಜ್ ಬಂದುಬಿಟ್ಟು M ತೊಗೊಂಡಿದ್ದೀನಿ. M ಸೈಜ್ ಟಿ ಶರ್ಟ್ಸ್ ವಿಲ್ ಬಿ ಪರ್ಫೆಕ್ಟ್ ಫಾರ್ ಮೀ. ಬಟ್ ದಿಸ್ ಈಸ್ ಲೈಕ್ ಓವರ್ ಸೈಜ್, ಲೈಕ್ ಸ್ಲೀವ್ಸ್ ಆಗಿರ್ಬೋದು, ಸೈಜ್ ಆಗಿರ್ಬೋದು, ಆಲ್ ದಟ್. ನಂಗೆ ಈ ಥರ ಟಿ ಶರ್ಟ್ಸ್ ಇಷ್ಟ. ಆ್ಯಂಡ್ ದಿಸ್ ಇಸ್ ಸೋ ಕಂಫರ್ಟಬಲ್. ಯು ಗೈಸ್ ಡೋಂಟ್ ಬಿಲೀವ್ ಇಟ್. ತುಂಬ ಸಾಫ್ಟ್ ಆಗಿದೆ, ತುಂಬ ಕಂಫರ್ಟಬಲ್. ದಟ್ ಒನ್ ಟಿ ಶರ್ಟ್ಸ್ ಯಾವಾಗಲೂ ಹಾಕೋಬೇಕು ಅನ್ಸುತ್ತಲ್ವಾ, ವೆದರ್ ಇಟ್ಸ್ ಆರ್ ಫ್ರಮ್ ಬ್ರದರ್ ವಾರ್ಡ್ರೋಬ್ ಆಗಿರ್ಬೋದು ಅಥವಾ ಹಸ್ಬೆಂಡ್ ವಾರ್ಡ್ರೋಬ್ ಆಗಿರ್ಬೋದು. ಅವ್ರ ಟಿ ಶರ್ಟ್ಸ್ ಎಲ್ಲ ನಮಗೆ ಕೋಸಿಯಾಗಿ ಸಾಫ್ಟ್, ಅದು ಕಂಫಿ ಅನ್ಸುತ್ತಲ್ಲ, ಆ ಥರ ಟಿ ಶರ್ಟ್ ಇದು. ಒನ್ಸ್ ಐ ಗಾಟ್ ದಿಸ್, ನಾನು ಟ್ರೈ ಮಾಡಿದಾಗ ಐ ವಾಸ್ ಲೈಕ್ ಐ ಡೋಂಟ್ ವಾಂಟ್ ರಿಮೂವ್ ಇಟ್ ಅನ್ನೋ ಥರ ಅನಿಸ್ತಾ ಇತ್ತು. ಸೊ ಅಷ್ಟು ಇಷ್ಟ ಆಯಿತು ನನಗೆ ಈ ಟಿ ಶರ್ಟು. ಮೇ ಬಿ ಬಿಕಾಸ್ ಆಫ್ ದ ಮೆಟೀರಿಯಲ್. H&M ಟಿ ಶರ್ಟ್ಸೇ ಹಾಗೆ ಚೆನ್ನಾಗಿರುತ್ತೆ. ಸೊ this is the pattern I got, white in color, and ee tara print ide, and this is how it looks on me. I paid around 644 rupees. Size bandu M size alli tagonde. And next one we have another one T-shirt. ಇದು ಏನಕ್ಕೆ ಈ ಟಿ ಶರ್ಟ್ ತೊಗೊಂಡಿದ್ದು ಅಂದರೆ ಸೋ ಆ್ಯಂಡ್ ಸೋ ಬಿಲ್ ಆಗ್ತಿತ್ತು. ಸೊ ಇದು ಇನ್ನೊಂದು 150 200 rupeesದು ಆ್ಯಡ್ ಮಾಡಿದರೆ ನನಗೆ ಇನ್ನೊಂದು ಕೂಪನ್ ಏನೋ ಸಿಗ್ತಾಯಿತ್ತು. ಹಾಗಾಗಿ ಓಕೆ ಒಂದು ಟಿ ಶರ್ಟ್ ಆರ್ಡರ್ ಮಾಡೋಣ ಎಕ್ಸ್ಟ್ರಾ ಅಂದ್ಬಿಟ್ಟು ಅಷ್ಟೇ ಬಡ್ಜೆಟಲ್ಲಿ ಸುಮ್ಮನೆ ಟಿ ಶರ್ಟ್ ಅಂದ್ಬಿಟ್ಟು ಫಿಲ್ಟರ್ ಹಾಕ್ಕೊಂಡೆ. ಆವಾಗ ನನಗೆ 150 rupees ಅನಿಸುತ್ತೆ ಈ ಟಿ ಶರ್ಟ್ಗೆ. ಸೊ ಆವಾಗ ಐ ಫೌಂಡ್ ದಿಸ್ ಟಿ ಶರ್ಟ್ ಫ್ರಮ್ ರೋಡ್ ಸ್ಟಾರ್ ಇನ್ ದ ಸೈಜ್ S. ಸೊ ನನಗೆ M ಬೇಕು ಟಿ ಶರ್ಟಲ್ಲಿ, ನಾನು ತುಂಬ ಫಿಟ್ಟಿಂಗ್ ಹಾಕಲ್ಲ ಎಸ್ಸು. ಬಟ್ ಆದರೆ ಹೇಳ್ದಂಗೆ ಒಂದು ಸ್ವಲ್ಪ ಪ್ರೈಸಿಂಗ್ ಏನೋ ಬ್ಯಾಲೆನ್ಸ್ ಮಾಡಬೇಕು ಅಂತ ಐ ಗಾಟ್ ದಿಸ್. ಬಟ್ ಸೀರಿಯಸ್ಲಿ ನನಗೇನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಈ ಟಿ ಶರ್ಟಿಂದ. ಆದರೆ ಎಷ್ಟು ಚೆನ್ನಾಗಿದೆ ಗೊತ್ತಾ, ಮೆಟೀರಿಯಲ್ ಆಗಿರ್ಬೋದು, ವರ್ತ್ ದ ಮನಿ ಅಂತ ಅನಿಸ್ತು. ಪ್ರಿಂಟ್ ಆಗಿರ್ಬೋದು, ಪ್ಯಾಟ್ರನ್ ಆಗಿರ್ಬೋದು, ಬ್ಯಾಕ್ ಸೈಡ್ ಈ ಥರ ಇದೆ. ಸೊ ಎಷ್ಟು ಸ್ಟೈಲಿಶ್ ಆಗಿದೆ, ಎಷ್ಟು ಚೆನ್ನಾಗಿದೆ. ಟೈ ಡೈ ಪ್ರಿಂಟು ಮತ್ತು ಆ ವರ್ಡಿಂಗ್ಸು ಎಲ್ಲ ಸ್ಟೈಲಿಶ್ ಆಗಿ ತುಂಬಾ ಚೆನ್ನಾಗಿದೆ. ಐ ಪೇಯ್ಡ್ 171 rupeesಗೆ ಮೋರ್ ದ್ಯಾನ್ ವರ್ತ್ ಇಟ್. ಐ ಗಾಟ್ ದಿಸ್ ಒನ್ ಇನ್ ದ ಸೈಜ್ S. ನೆಕ್ಸ್ಟ್ ಒನ್ ಈಸ್
ಫ್ರಮ್ ಮ್ಯಾಕ್ಸ್, ಬಟ್ ನಾನು ಮ್ಯಾಕ್ಸ್ ಬ್ರ್ಯಾಂಡ್ದು, ಮ್ಯಾಕ್ಸ್ ಔಟ್ಲೆಟ್ಸ್ ಎಲ್ಲ ಇರುತ್ತಲ್ಲ ಅದೇ ಮ್ಯಾಕ್ಸು, ಬಟ್ ಐ ಗಾಟ್ ದಿಸ್ ಫ್ರಮ್ ಮಿಂತ್ರಾ. ಇಟ್ಸ್ ಅ ಕಾರ್ಡ್ ಸೆಟ್. ಲೈಕ್ ಕಾರ್ಡ್ ಸೆಟ್ ಇಲ್ಲ ಅಂದರೆ ಹಾಲ್ ಕಂಪ್ಲೀಟ್ ಆಗಲ್ಲ ಅನ್ನೋ ಥರ ಆಗೋಗಿದೆ. ಬಿಕಾಸ್ ಐ ಲವ್ ಕಾರ್ಡ್ ಸೆಟ್ಸ್ ನವ ಡೇಸ್ ಆ್ಯಂಡ್ ನನ್ನ ಬಾಡಿ ಟೈಪ್ಗೆ ಅದು ಸೂಟ್ ಆಗುತ್ತೆ, ಚೆನ್ನಾಗಿ ಕಾಣುತ್ತೆ. ಈ ಪಿಂಕ್ ಕಲರ್ ಕಾರ್ಡ್ ಸೆಟ್ ನೋಡಿದ ತಕ್ಷಣ ಐ ವಾಸ್ ಲೈಕ್ ಓಕೆ ಐ ನೀಡ್ ಇಟ್ ಅಂತ. ಐ ಡೋಂಟ್ ನೋ ವೆದರ್ ಐ ವಿಲ್ ಗೋ ಫಾರ್ ಎನಿ ಔಟಿಂಗ್ ಆನ್ ನ್ಯೂ ಇಯರ್ ಆರ್ ಆಲ್ ದ್ಯಾಟ್, ಆರ್ ಈವನ್ ಲೈಕ್ ಅ ಸ್ಮಾಲ್ ಟ್ರಿಪ್ ಆಲ್. ಬಟ್ ಇನ್ ಫ್ಯೂಚರ್ ಐ ಆಮ್ ಲುಕಿಂಗ್ ಫಾರ್ವರ್ಡ್, ಲೈಕ್ ಜಸ್ಟ್ 1-2 days ಎಲ್ಲರೂ ಹೋಗಬೇಕು. ನ್ಯೂ ಇಯರ್ ಟೈಮಲ್ಲಿ ಹೋದರೆ ಏನು ಗೊತ್ತಾ, ಎಲ್ಲ ಕಡೆ ರಶ್ಶು, ತುಂಬ ಪೀಪಲ್ ರಶ್ ಇರುತ್ತೆ. ಹಾಗಾಗಿ ನ್ಯೂ ಇಯರ್ ಎಲ್ಲ ಮುಗಿಸ್ಕೊಂಡು ಅಕಸ್ಮಾತ್ ನಾನು ಹೋದರೆ ಐ ಕಾಂಟ್ ಶಾಪ್ ದಟ್ ಟೈಮ್. ಈಗ ಶಾಪಿಂಗ್ ಮಾಡ್ತಿದ್ದೀನಿ ಅಂತ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಮಾಡಿದ್ದೀನಿ. ಐ ಡೋಂಟ್ ನೋ ಹೌ ಮಚ್ ಸಕ್ಸಸ್ ಇಟ್ ವಿಲ್ ಬಿ. ಓಕೆ, ಇವಾಗ ಔಟ್ ಆಫ್ ಟಾಪಿಕ್ ಹೋಗೋದು ಬೇಡ. ದಿಸ್ ಇಸ್ ದ ಟಾಪ್ ವಿಚ್ ಲುಕ್ಸ್ ಲೈಕ್ ದಿಸ್. ಮೆಟೀರಿಯಲ್ ಒಂಥರ ಕಾಟನ್ ಕ್ರಶ್ ಮೆಟೀರಿಯಲ್ ಬರುತ್ತಲ್ಲ ಆ ಥರ ಇದೆ, ಆ್ಯಂಡ್ ಈ ಥರ ಎಂಬ್ರಾಯ್ಡ್ರಿ ಪ್ರಿಂಟ್ಸ್ ಇದೆ. ದಿಸ್ ಈಸ್ ಹೌ ದ ಟಾಪ್ ಈಸ್, ಆ್ಯಂಡ್ ಎಕ್ಸಾಕ್ಟ್ ಸೇಮ್ ಪ್ಯಾಂಟ್ ಇದೆ. ಪ್ಯಾಂಟು ಈ ಥರ ಇದೆ, ಸೇಮ್ ಮೆಟೀರಿಯಲ್, ಸೇಮ್ ಲೈಕ್ ಎಂಬ್ರಾಯ್ಡ್ರಿ ಆ್ಯಂಡ್ ಪಾಕೆಟ್ಸ್ ಇದೆ. ಕಂಫರ್ಟಬಲ್ ಆಗಿದೆ. ಇದು ಆ್ಯಕ್ಚುಲಿ ಒಂಥರ ಕ್ರಶ್ ಮೆಟೀರಿಯಲ್ ಆಗಿದ್ರು, ಆಮೇಲೆ ಹಿಂದೆ ಎಲಾಸ್ಟಿಕ್ ಬಂದಿದ್ರು, ಒಂಥರ ಇರಿಟೇಷನ್ ಇಲ್ಲ ಸ್ಕಿನ್ ಮೇಲೆ. ತುಂಬ ಹೊತ್ತು ಹಾಕೊಳ್ಬೋದು, ನಮ್ಮ ಸ್ಕಿನ್ ಮೇಲೆ ಇದ್ರೆ ಏನೂ ಇರಿಟೇಷನ್ ಆಗಲ್ಲ ಲಾಂಗ್ ಟೈಮ್ ಇದ್ರೆ. ಇದಕ್ಕೆ ಪೇ ಮಾಡಿದ್ದು ಅರೌಂಡ್ 810 rupees. ಟೋಟಲಿ ವರ್ತ್ ಇಟ್ ಅನಿಸ್ತು ನನಗೆ 800 rupeesಗೆ. ಆ್ಯಂಡ್ ಐ ಗಾಟ್ ಇಟ್ ಇನ್ ದ ಸೈಜ್ ಎಲ್. ನನಗೆ ಸ್ವಲ್ಪ ಲೂಸ್ ಆಗ್ಬೋದು ಇಲ್ಲಿ ಒಟ್ಟು ಶೋಲ್ಡರ್ ಪಾರ್ಟಲ್ಲಿ, ಮತ್ತು ವೇಸ್ಟ್ ಅಂತ ಗೊತ್ತಿದ್ರು ಎಲ್ಲಿ ತೊಗೊಂಡೆ. ಬಿಕಾಸ್ ಕಂಫರ್ಟಬಲ್ ಈಸ್ ಮೈ ಫಸ್ಟ್ ಪ್ರಿಯಾರಿಟಿ ಮೋರ್ ದ್ಯಾನ್ ಲುಕಿಂಗ್ ಸ್ಲೀಕ್ ಆರ್ ಬಾಡಿಕಾನ್ ಅಥವಾ ನನ್ನ ಬಾಡಿ ಹಗ್ಗಿಂಗ್ ಹಾಕ್ಕೊಳ್ಳೋದಕ್ಕಿಂತ ಐ ಲವ್ ಟು ವೇರ್ ಒನ್ ಸೈಜ್ ಲೂಸು. ಹಾಗಾಗಿ ನನಗೆ ಕಂಫರ್ಟಬಲ್ ಮೇನ್ ಅಂದ್ಬಿಟ್ಟು ಎಲ್ ಸೈಜ್ ತೊಗೊಂಡೆ. ಸ್ವಲ್ಪ ವೇಸ್ಟ್ ಲೂಸ್ ಇದೆ, ಆ್ಯಂಡ್ ಇದು ಅಷ್ಟೇ ಸ್ವಲ್ಪ ಲೂಸ್ ಅನಿಸುತ್ತೆ, ಬಟ್ ಇಟ್ಸ್ ಓಕೆ. ಲಿಂಕ್ಸ್ ಎಲ್ಲ ಆಬ್ವಿಯಸ್ಲಿ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ಲಿಂಕ್ಸ್ ಎಲ್ಲ ಹಾಕಿರ್ತೀನಿ. ನೆಕ್ಸ್ಟ್ ಒನ್ ಈಸ್ ದಿಸ್ ಸೈಕ್ಲಿಂಗ್ ಶಾರ್ಟ್ಸು. ಬಟ್ ನನಗಿದು ಸೈಕ್ಲಿಂಗ್ಗೆ ಅಥವಾ ಔಟಿಂಗಿಗೆ ಹಾಗೆ ಹಾಕ್ಕೊಳ್ಳೋದಕ್ಕೆ ತೊಗೊಂಡಿಲ್ಲ. ಈ ಡ್ರೆಸ್ಸಸ್ ಒಳಗಡೆ ಐ ನೀಡ್ ಅ ಟೈಟ್ಸ್ ಟು ವೇರ್ ಅಲ್ವಾ. ಸೊ ಐ ಹ್ಯಾವ್ ಸಮ್ ಅದರ್ ಸ್ಕಿನ್ ಕಲರ್ ಟೈಟ್ಸ್ ಫ್ರಮ್ ಜಿವಾಮೆ ಆ್ಯಂಡ್ ಸಮ್ ಅದರ್ ಬ್ರ್ಯಾಂಡ್ ವಿಚ್ ಈಸ್ ಕ್ವೈಟ್ ಹಗ್ಗಿಂಗ್. ತುಂಬ ಇಟ್ಸ್ ಲೈಕ್ ಬಿಟ್ ನಾನ್ ಬ್ರೀತಬಲ್ ಅಂತ ಅನಿಸ್ತು. ಅದಕ್ಕೆ ನನಗೆ ಒಂದು ಕಂಫರ್ಟಬಲ್ ಶಾರ್ಟ್ಸ್ ಬೇಕಿತ್ತು. ಸರ್ಚ್ ಮಾಡಬೇಕಾದ್ರೆ ನಾನು H&M ಬ್ರ್ಯಾಂಡಲ್ಲಿ ತೊಗೊಳ್ಳೋಣ ಅಂತ ಸರ್ಚ್ ಮಾಡಿದ್ದು. ಬಟ್ ನಾನು ಗೋ ಕಲರ್ಸಲ್ಲಿ ಐ ಕೇಮ್ ಅಕ್ರಾಸ್ ದಿಸ್ ಸೈಕ್ಲಿಂಗ್ ಶಾರ್ಟ್ಸ್, ಕಾಟನ್ ಶಾರ್ಟ್ಸ್ ಫ್ರಮ್ ಗೋ ಕಲರ್ಸ್ ಅಂತ ಆಯಿತು. ರೀಸೆಂಟಾಗಿ ಆ್ಯಕ್ಚುಲಿ ಮಂಡ್ಯಾಗೆ ಹೋದಾಗ ಐ ಹ್ಯಾವ್ ಶಾಪ್ಡ್ ಸಮ್ ಪ್ಯಾಂಟ್ಸ್, ಸಮ್ ಲೆಗಿನ್ಸ್ ಫ್ರಮ್ ಗೋ ಕಲರ್ಸ್ ವಿಚ್ ಈಸ್ ಸೋ ಕಂಫರ್ಟಬಲ್. ಹಾಗಾಗಿ ಓಕೆ, ಸೈಕ್ಲಿಂಗ್ ಶಾರ್ಟ್ಸ್ ಅಂದರೆ ಆಬ್ವಿಯಸ್ಲಿ ನಾವು ಲೆಗಿನ್ ಏನು ಹಾಕ್ತೀವಿ ಗೋ ಕಲರ್ಸ್ದು ಅದೇ ಮೆಟೀರಿಯಲ್ ಇರುತ್ತೆ, ಸ್ಟ್ರೆಚಬಲ್ಲು, ಆ್ಯಂಡ್ ಇದು ಬ್ರೀತಬಲ್ ಇರುತ್ತೆ ನಮ್ಮ ಬಾಡಿಗೆ. ಸೊ ನನಗೆ ಓಕೆ ಲೆಟ್ ಮಿ ಗೆಟ್ ದಿಸ್ ಗೋ ಕಲರ್ಸ್ ಶಾರ್ಟ್ಸ್ ಅಂತ ಐ ಗಾಟ್ ದಿಸ್ ಒನ್. ಇದು ಸೈಕ್ಲಿಂಗ್ ಶಾರ್ಟ್ಸ್ ಅಂತಾರೆ. ಓಕೆ, ದಿಸ್ ಇಸ್ ಅ ಮಿಸ್ಟೇಕ್. ಆ್ಯಕ್ಚುಲಿ ನಾನು ಎಮ್ ಸೈಜ್ ಆರ್ಡರ್ ಮಾಡಿದ್ದೆ, ಅವರು ಎಲ್ ಕಳಿಸಿದ್ದಾರೆ. ಐ ಥಿಂಕ್ ಐ ವಿಲ್ ಪುಟ್ ದಿಸ್ ಫಾರ್ ಎಕ್ಸ್ಚೇಂಜ್. ಬಟ್ ತುಂಬ ಕಂಫರ್ಟಬಲ್ ಆಗಿದೆ. ಸೈಕ್ಲಿಂಗ್ ಶಾರ್ಟ್ಸ್ಗೆ ಆಚೆಗಡೆ ಮಾರ್ಕೆಟಲ್ಲಿ ಸ್ವಲ್ಪ ಹೈಯರ್ ಪ್ರೈಸೇ ಇದೆ. ಇದು ಕ್ವೈಟ್ ಅಫೋರ್ಡಬಲ್ ಕೂಡ. ಇವನ್ ದಿಸ್ ಯು ಕ್ಯಾನ್ ಯೂಸ್ ಫಾರ್ ಸೈಕ್ಲಿಂಗ್, ಸ್ಪೋರ್ಟ್ಸ್, ಜಿಮ್, ಆಲ್ ದ್ಯಾಟ್. ಸೊ ಎಲ್ ಸೈಜಲ್ಲಿ ಐ ಗಾಟ್, ಬಟ್ ಐ ಶುಡ್ ಪುಟ್ ದಿಸ್ ಫಾರ್ ಎಕ್ಸ್ಚೇಂಜ್. ನಾನು ಎಮ್ ಸೈಜ್ ಆರ್ಡರ್ ಮಾಡಿದ್ದು. ಐ ಪೇಯ್ಡ್ ಅರೌಂಡ್ 329 rupees ಫಾರ್ ದಿಸ್. ನೆಕ್ಸ್ಟ್ ಒನ್ ಈಸ್ ದಿಸ್ ಜೀನ್ಸ್ ಶಾರ್ಟ್ಸ್ ಫ್ರಮ್ ಮಿಂತ್ರಾ. ಇದು ಬ್ರ್ಯಾಂಡ್ ಬಂದ್ಬಿಟ್ಟು ನೋಬಾರ್, NOBARR, ನೋಬಾರ್ ಅಂತ. ನಾನು ಬ್ರ್ಯಾಂಡ್ ವೈಸ್ ಎಲ್ಲ ಇದು ನೋಡಲಿಲ್ಲ, ಜಸ್ಟ್ ಶಾರ್ಟ್ಸ್, ಜೀನ್ಸ್ ಶಾರ್ಟ್ಸ್ ಅಂತ ಕೊಟ್ಟೆ. ಸೊ ಆವಾಗ ಇದು ಬಂತು, ಇದು ನೋಡಿದೆ. ನನಗೆ ಪ್ಯಾಟ್ರನ್ ಇದೆಲ್ಲ ನನಗೆ ಓಕೆ, ಹೈ ವೇಸ್ಟ್ ಇದೆ, ಚೆನ್ನಾಗಿ ಕೂತ್ಕೊಳ್ಳುತ್ತೆ ನನ್ನ ಬಾಡಿ ಟೈಪ್ಗೆ. ಈ ಥರ ಶಾರ್ಟ್ ಆಗಿದ್ರೇ ನನಗೆ ಚೆನ್ನಾಗಿ ಇಷ್ಟ ಆಗೋದು. ಸೊ ಅದಕ್ಕೆ ಓಕೆ ಇದು ಆರ್ಡರ್ ಮಾಡೋಣ ಅಂತ ರ್ಯಾಂಡಮಾಗಿ ಆರ್ಡರ್ ಮಾಡಿದ್ದು. ಈ ಬ್ರ್ಯಾಂಡ್ ಬಗ್ಗೆ ನನಗೆ ಇವನ್ ನನಗೂ ಗೊತ್ತಿಲ್ಲ. ಬಟ್ ನಾನು ಪೇ ಮಾಡಿದ್ದು ಇದಕ್ಕೆ 431 rupees, ಆ್ಯಂಡ್ ಇನ್ ದ ಸೈಜ್ ಎಮ್ ಅಂದರೆ ಸೈಜ್ 30. ಟೋಟಲಿ ವರ್ತ್ ಇಟ್. ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಜೀನ್ಸ್ ಹೆಂಗೆ ಸಾಫ್ಟಾಗಿ, ಫುಲ್ ಸಾಫ್ಟು ಇಲ್ಲ, ಫುಲ್ ವರ್ಟು ಇಲ್ಲ, ಆ ಥರ ಮಿಡ್ ರೇಂಜಲ್ಲಿ ಇದೆ. ವೆಕೇಷನ್ಸ್ಗೆ ಆಗಿರ್ಬೋದು, ಎಲ್ಲ ಕಡೆಗೂ ಇಟ್ಸ್ ಪರ್ಫೆಕ್ಟ್. ನನಗಂತೂ ಹೈ ವೇಸ್ಟ್ ಕೂತ್ಕೊಳ್ಳುತ್ತೆ. 431 ನಾನು ಪೇ ಮಾಡಿರೋದು ಈ ಜೀನ್ಸ್ ಶಾರ್ಟ್ಸ್ಗೆ. ಇಟ್ಸ್ ಆಬ್ಸಲ್ಯೂಟ್ಲಿ ವರ್ತ್ ಇಟ್. ಇದನ್ನು ತೊಗೊಂಡಿದ್ದು ರೀಸನ್ ಒಂಥರ ರ್ಯಾಂಡಮ್ ಪರ್ಚೇಸು. ಒಂದು ಜೀನ್ಸ್ ಶಾರ್ಟ್ಸ್ ಯಾವುದೂ ಇರಲಿಲ್ಲ, ಇರೋದು ಯಾವುದು ನನಗೆ ಫಿಟ್ ಆಗ್ತಿಲ್ಲ. ಹಾಗಾಗಿ ಒಂದು ರ್ಯಾಂಡಮ್ ಪರ್ಚೇಸ್ ಜೀನ್ಸ್ ಶಾರ್ಟ್ಸ್ ಇರಲಿ ಅಂತ ಐ ಗಾಟ್ ದಿಸ್ ಒನ್. ಐ ಥಿಂಕ್ ದಟ್ಸ್ ಇಟ್ ಐ ಗಾಟ್ ಫ್ರಮ್ ಮಿಂತ್ರಾ. ಅಷ್ಟೇ. ಸೊ ಇದ್ರದ್ದು ಎಲ್ಲ ಆರ್ಡರ್ ಮಾಡಬೇಕಾದ್ರೆ ಹೌ ಕ್ಯಾನ್ ಐ ಮಿಸ್ ಪ್ರೀತಮ್? ಐ ಶುಡ್ ಆರ್ಡರ್ ಫಾರ್ ಹಿಮ್ ಸಮಥಿಂಗ್ ಅಲ್ವಾ, ಫಾರ್ ನ್ಯೂ ಇಯರ್. ಹಂಗಾಗಿ ಓಕೆ ಇದೆಲ್ಲ ನನಗೆ ಆರ್ಡರ್ ಮಾಡಬೇಕಾದ್ರೆ ಐ ಥಾಟ್ ಮಾಲ್ಗೆ ಹೋಗಿ ಆಫ್ಲೈನ್ ಹೋಗಿ ಎಲ್ಲ ಸರ್ಚ್ ಮಾಡಿ ಅವ್ನಿಗೆ ತೊಗೊಳ್ಳೋ ಬದಲು ಓಕೆ ನ್ಯೂ ಇಯರ್ಗೆ ಇಲ್ಲೇ ಆರ್ಡರ್ ಮಾಡಿಬಿಡೋಣ ಅವ್ನಿಗೆ ಅಂತ ಐ ಆರ್ಡರ್ಡ್ ಸಮ್ 2 ಪುಲೋವರ್ಸ್, ಅದಕ್ಕಿಂತ ಸ್ವೆಟ್ ಶರ್ಟು. ಸೊ ಈ ಥರ ಸ್ವೆಟ್ ಶರ್ಟ್ ಆಲ್ರೆಡಿ ಅವನ ಹತ್ರ ಒಂದಿದೆ, ಸ್ವಲ್ಪ ಲೈಟ್ ಗ್ರೀನ್, ಇದು ಒಂದು ಸ್ವಲ್ಪ ಲೈಟ್ ಬ್ರೌನಿಷ್ ಬರುತ್ತೆ ಅಷ್ಟೇ. ಸೊ ಸೇಮ್ ಟು ಸೇಮ್ ಇದೆ, ಬಟ್ ಯಾವುದೋ ಬೇರೆ ಬ್ರ್ಯಾಂಡ್ ನಾರ್ಮಲ್ ಆಗಿ
ತೊಗೊಂಡಿರೋದು. ಸೊ ಅದು ತುಂಬ ಯಾವಾಗಲೂ ಹಾಕೊತಾ ಇರ್ತಾನೆ, ಅವ್ನಿಗೆ ಇಷ್ಟ, ಮೇ ಬಿ ಇಟ್ಸ್ ಕಂಫರ್ಟಬಲ್ ಅದಕ್ಕೆ. ಸೊ ಅದೇ ಥರ ಎಕ್ಸಾಕ್ಟ್ ಸೇಮ್ ನೋಡಿದಾಗ ಐ ವಾಸ್ ಲೈಕ್ ಓಕೆ ಐ ವಿಲ್ ಆರ್ಡರ್ ದಿಸ್ ಅಂತ. ಐ ಗಾಟ್ ಇಟ್ ಇನ್ ದ ಸೈಜ್ ಎಕ್ಸೆಲ್. ಅಂದರೆ ನನಗೆ ಎಲ್ಲ ಎಕ್ಸೆಲ್ಲ ಅಂತ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಅದಕ್ಕೆ ಎಕ್ಸೆಲ್ ಆರ್ಡರ್ ಮಾಡಿದೆ, ಎಲ್ಲ ಮಫ್ತಿ ಬ್ರ್ಯಾಂಡ್ದು. ಆ್ಯಂಡ್ ಐ ಪೇಡ್ ಅರೌಂಡ್ 884 rupees for this one. Next one is his favorite brand, Rare Beauty. I'm like Rare Beauty. Rare Rabbit brandದು. ಪ್ರೀತಮ್ ಜಾಸ್ತಿ ಹಾಕೋದು ರೇರ್ ರ್ಯಾಬಿಟ್, ನನಗೆ ರೇರ್ ಬ್ಯೂಟಿ ಅನ್ನೋದೇ ಬರ್ತಾ ಇದೆ. ರೇರ್ ರ್ಯಾಬಿಟ್ ಬ್ರ್ಯಾಂಡ್ದೇನೆ ಶರ್ಟ್ಸ್ ಆಗಿರ್ಬೋದು, ಮೋರ್ ದೆನ್ ಟಿ ಶರ್ಟ್ಸ್ ಎಲ್ಲದೂ ರೇರ್ ರ್ಯಾಬಿಟ್ ಬ್ರ್ಯಾಂಡ್ದೇನೆ. ನಾನು ಅಂದ್ಕೊಂಡ್ಬಿಟ್ಟಿದ್ದೆ ರೇರ್ ರ್ಯಾಬಿಟ್ಟು ಏನಾರು ಒಂದು ತೊಗೊಳ್ಬೇಕು ಅಂತ, ನಾಟ್ ಶರ್ಟ್ಸ್, ಬಿಕಾಸ್ ಯು ಹ್ಯಾವ್ ಲಾಟ್ ಆಫ್ ಶರ್ಟ್ಸ್ ಫ್ರಮ್ ರೇರ್ ರ್ಯಾಬಿಟ್. ಅದಕ್ಕೆ ಐ ಆರ್ಡರ್ಡ್ ದಿಸ್ ಸ್ವೆಟ್ ಶರ್ಟ್. ಇದರಲ್ಲಿ ತುಂಬ ಆಪ್ಷನ್ಸ್ ಇತ್ತು ರೇರ್ ರ್ಯಾಬಿಟಲ್ಲಿ ಸ್ವೆಟ್ ಶರ್ಟ್ಸು, ಬಟ್ ನನಗೆ ಈ ಕಲರ್ ತುಂಬ ಅಟ್ರಾಕ್ಷನ್ ಆಯಿತು. ಇಲ್ಲಿ ಬರ್ದಿರೋ ಪ್ಯಾಟ್ರನ್ ಆಗಿರ್ಬೋದು, ಅಂದರೆ ಅದು ಎಂಬ್ರಾಯ್ಡ್ರಿ ಥರ ಉಲ್ಲನ್ನಲ್ಲಿ, ಸೊ ಫುಲ್ ಸ್ಲೀವ್, ಈ ಕಲರ್ ಹಂಗೆ ಹೋಗುತ್ತೆ. ಈಸ್ ಮಚ್ ಫೇರರ್ ಸೈಡ್ ಅಲ್ಲ, ಹಾಗಾಗಿ ಸೊ ಅದಕ್ಕೆ ಓಕೆ ಇದಿರಲಿ, ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಆ್ಯಂಡ್ ನಾನು ಮಿಂತ್ರಾದಲ್ಲಿ ನೋಡಿದಾಗ ದಟ್ ಮಾಡೆಲ್ ಹಾಕ್ಕೊಂಡಿರೋದು ತುಂಬ ಲೈಕ್ ಅಟ್ರಾಕ್ಟಿವ್ ಆಗಿ ಹ್ಯಾಂಡ್ಸಮ್ ಆಗಿ ಚೆನ್ನಾಗಿ ಕಾಣ್ತಿತ್ತು. ಅದಕ್ಕೆ ಐ ಗಾಟ್ ದಿಸ್ ಇನ್ ದ ಸೈಜ್ ಎಲ್, ಆ್ಯಂಡ್ ದಿಸ್ ಆ್ಯಕ್ಚುಯಲ್ ಪ್ರೈಸ್ ಇಸ್ 3499, ಬಟ್ ಐ ಪೇಡ್ ಅರೌಂಡ್ 2250 rupees. Yeah, this too is from Myntra. And Calvin Klein do nange ಏನಾರು ಕೊಡ್ಬೇಕು, ನನಗೆ ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದೆ ಅದು, ದಟ್ ಐ ಶುಡ್ ಗಿವ್ ಹಿಮ್ ಕೆಲ್ವಿನ್ ಕ್ಲೈನ್ ಶರ್ಟ್ ಆರ್ ಪುಲ್ಲೋವರ್ ಸಮಥಿಂಗ್ ಲೈಕ್ ದಟ್ ಫ್ರಮ್ ದ ಮಾಲ್ ಇಟ್ ಸೆಲ್ಫ್, ಫೋರಮ್ ಮಾಲ್ ಅಥವಾ ಎಲ್ಲರೂ ಮಾಲಲ್ಲಿ ಹೋಗಿ ಶಾಪ್ ಮಾಡಬೇಕಂತ ಇದ್ದಿದ್ದು. ನಾನು ಚೆಕ್ ಮಾಡಿದಾಗ ಮಾಲಲ್ಲೂ ಅಷ್ಟೇ ಎಲ್ಲಾದರೂ ಪ್ರೈಸು ಸ್ವಲ್ಪ ಆಫರ್ ಹಾಕಿದ್ರು, ಬಟ್ ಕಲೆಕ್ಷನ್ ಎಲ್ಲ ಸೇಮ್ ಇತ್ತು, ಆನ್ಲೈನಲ್ಲಿ ಏನಿದೆ ಅದೇ ಇತ್ತು. ಸೊ ಹಂಗಾಗಿ ಮತ್ತೆ ಹೋಗಿ ಮಾಲಲ್ಲಿ ಶಾಪ್ ಮಾಡೋ ಬದಲು ಓಕೆ ಆಫ್ಲೈನಲ್ಲೇ ಆರ್ಡರ್ ಮಾಡಿಬಿಡೋಣ ಅಂತ. ಬಟ್ ದಿಸ್ ಒನ್ ಕೆಲ್ವಿನ್ ಕ್ಲೈನ್ ಟಿ ಶರ್ಟ್ ಐ ಆರ್ಡರ್ಡ್ ಇಟ್ ಫ್ರಮ್ ಆಜಿಯೋ. ಆ್ಯಕ್ಚುಲಿ ಇದು ಮಿಂತ್ರಾದಲ್ಲಿ ಆರ್ಡರ್ ಮಾಡಲಿಲ್ಲ, ಮಿಂತ್ರಾದಲ್ಲಿ ಹುಡುಕದೆ ಎಷ್ಟೊಂದು ನನಗೆ ಪ್ಯಾಟ್ರನ್ಸ್ ಅಥವಾ ಪ್ರಿಂಟ್ಸ್ ಏನು ಅಷ್ಟು ಇಷ್ಟ ಆಗಲಿಲ್ಲ. ಸೊ ಐ ಆರ್ಡರ್ಡ್ ದಿಸ್ ಒನ್ ಕೆಲ್ವಿನ್ ಕ್ಲೈನ್ ಟಿ ಶರ್ಟ್ ಫ್ರಮ್ ಆಜಿಯೋ. ಆ್ಯಕ್ಚುಯಲ್ ಪ್ರೈಸ್ ಬಂದ್ಬಿಟ್ಟು 2999, 3000. ಐ ಪೇಡ್ ಅರೌಂಡ್ 1800 ಅನಿಸುತ್ತೆ ಇದಕ್ಕೆ. ಯಾ, ಆ್ಯಂಡ್ ಇನ್ ದ ಸೈಜ್ ಎಕ್ಸೆಲ್ ಆರ್ ಎಲ್, ಯಾ ಎಕ್ಸೆಲ್. ದಿಸ್ ಈಸ್ ಹೌ ಇಟ್ ಲುಕ್ಸ್. ಬ್ಯಾಕ್ ಈ ಥರ ಪ್ರಿಂಟ್ ಇದೆ, CK ಅಂತ, ಫ್ರಂಟು ಈ ಥರ CK ಅಂತ ಬರೆದಿದೆ, ಕೆಲ್ವಿನ್ ಕ್ಲೈನ್ ಜೀನ್ಸ್ ಅಂತ. ದಟ್ಸ್ ಇಟ್ ಫಾರ್ ಹಿಮ್. ಐ ಆರ್ಡರ್ಡ್ ಸಮ್ one t-shirt and 2 pullover ಅಷ್ಟೇ. ಆ್ಯಂಡ್ ಮಿಂತ್ರಾ ಹಾಲ್ ಮುಗಿತ್ತು. ನಾವು ವಿ ವಿಲ್ ಜಂಪ್ ಟು Zudio. Zudioದಲ್ಲಿ ದ ವೆರಿ ಫಸ್ಟ್ ಪೀಸ್ ಈಸ್ ದಿಸ್ ಕಾಟ್ ಸೆಟ್ ಅಗೇನ್. ಓ ಮೈ ಗಾಡ್, ಕಲೆಕ್ಷನ್ ತುಂಬಾ ಚೆನ್ನಾಗಿದೆ. ವಿಂಟರ್ ಕಲೆಕ್ಷನ್, ನಿವ್ಯರ್ ಕಲೆಕ್ಷನ್, ಅಂದರೆ ಸ್ವಲ್ಪ ಪಾರ್ಟಿ ಕಲೆಕ್ಷನ್ ಎಲ್ಲ ಚೆನ್ನಾಗಿದೆ Zudioದಲ್ಲಿ. ನಂಗೆ ತುಂಬ ಇಷ್ಟ ಆಯಿತು. ಇದರಲ್ಲಿ ಒಂಥರ ಖಾಕಿ ಗ್ರೀನಲ್ಲಿ ಇತ್ತು ಈ ಕಾಟ್ ಸೆಟ್ಟು. ಸೊ ಅದ್ರ ಹಿಂದೆ ಈ ಕಲರ್ ಇದೆ, ನಾನು ನೋಡೇ ಇರಲಿಲ್ಲ. ಲಾಸ್ಟ್ ಶಾಪಿಂಗ್ ಬ್ಲಾಗ್ ನೋಡಿದ್ರೆ ಗೊತ್ತಾಯಿರುತ್ತೆ, ಖಾಕಿ ಕಲರ್ದು ಸೆಟ್ ತೋರಿಸಿದ್ದೆ ನಾನು. ಸೊ ಅದೇ ಕ್ರೀಮ್ ಕಲರಲ್ಲಿತ್ತು. ಓಕೆ ಟ್ರೈ ಮಾಡೋಣ ಅಂತ ಜಸ್ಟ್ ಸುಮ್ಮನೆ ಟ್ರೈ ಮಾಡಿದ್ದು, ಬಟ್ ತುಂಬ ಇಷ್ಟ ಆಗೋಯ್ತು. ಈ ಥರ ಇಲ್ಲ ನನ್ನ ಹತ್ರ ಕಾಟ್ ಸೆಟ್ ಅಥವಾ ಏನು ಈ ಮೆಟೀರಿಯಲ್ ಈ ಥರ ಪ್ಯಾಟ್ರನ್ ಇಲ್ಲ, ಒಂದೂ ಇಲ್ಲ. ದಿಸ್ ಇಸ್ ಲೈಕ್ ಫಸ್ಟ್ ಪರ್ಚೇಸ್ ಥರ. ಸೊ ಅದಕ್ಕೆ ಐ ಕುಡೆಂಟ್ ಕಂಟ್ರೋಲೇ ತೊಗೊಳ್ಳೋಣ. ಹಾಕೊಂಡಾಗಂತೂ ತುಂಬ ಚೆನ್ನಾಗಿ ಕಾಣಿಸ್ತು, ಚೆನ್ನಾಗಿ ಅನಿಸ್ತು. ವಾಸ್ ಲೈಕ್ ಓಕೆ ಐಲ್ ಗೆಟ್ ಇಟ್ ಅಂತ. ದಿಸ್ ಇಸ್ ಇನ್ ದ ಸೈಜ್ ಎಮ್, ಆ್ಯಂಡ್ ಟಾಪ್ಗೆ 899 ಈ ಥರ ಇದೆ ಮೆಟೀರಿಯಲ್ಲು. ಸೊ ಒಂಥರ ಸ್ವೆಟರ್ ಮೆಟೀರಿಯಲ್ಲು, ಬಟ್ ಒಂಥರ ಮೈ ಮೇಲೆ ಚುಚ್ಚೋ ಥರ ಸ್ವೆಟರ್ ಅಲ್ಲ, ತುಂಬ ಸಾಫ್ಟ್ ಆಗಿದೆ, ಚೆನ್ನಾಗಿದೆ ಆ್ಯಕ್ಚುಲಿ. ಇಟ್ಸ್ ಆ್ಯಕ್ಚುಲಿ ಸ್ಟ್ರೆಚಬಲ್. ಆ್ಯಂಡ್ ದಿಸ್ ಈಸ್ ಹೌ ಇಟ್ ಲುಕ್ಸ್. ಟಾಪ್ ಬಂದುಬಿಟ್ಟು ತುಂಬ ಕ್ರಾಪು ಇಲ್ಲ, ತುಂಬ ಲಾಂಗು ಇಲ್ಲ, ಪರ್ಫೆಕ್ಟ್ ಇದೆ. ಅಂದರೆ ಕಾಟ್ ಸೆಟ್ ಬೋತ್ ಟುಗೆದರ್ ಹಾಕ್ಕೊಂಡ್ರೆ ಇಟ್ ವಿಲ್ ಬಿ ಪರ್ಫೆಕ್ಟ್. ಇದು ಎಮ್ ಇನ್ ದ ಸೈಜ್ ಐ ಪೇಯ್ಡ್ ಅರೌಂಡ್ 899 rupees. ಏನೋ ಆಫರ್ ಅದೆಲ್ಲ ಇರಲಿಲ್ಲ Zudioದಲ್ಲಿ. ಆ್ಯಂಡ್ ನೆಕ್ಸ್ಟ್ ಒನ್ ಅದಕ್ಕೇ ಈ ಥರ ಸ್ಕರ್ಟ್, ಸೇಮ್ ಮೆಟೀರಿಯಲ್ ಬಟ್ ಬಾಡಿ ಕಾನ್ ಸ್ಕರ್ಟ್. ಈ ಪ್ಯಾಟ್ರನ್ ಅದೇ ಹಿಂಗೆ ಬರೋದು. ನಂಗೆ ಇದು ಹಾಕ್ಕೊಂಡು ನೋಡಿದ ತಕ್ಷಣ ಬೂಟ್ಸ್ ಮತ್ತು ಸ್ಟಾಕಿಂಗ್ಸ್ ಮತ್ತು ಈ ಡ್ರೆಸ್, ಅದ್ರ ಮೇಲೆ ಒಂದು ಜಾಕೆಟ್, ಇಲ್ಲ ಪ್ಯಾರಿಸ್ ಅಲ್ಲ ಇಲ್ಲ USA ಈ ಟೈಮಲ್ಲಿ ದೇ ವಿಲ್ ಪೇರ್ ಆಲ್ ದೀಸ್ ಥಿಂಗ್ಸ್ ಅನಿಸ್ತು. ಲೈಕ್ ಈ ವೆದರ್ಗೆ ಕರೆಕ್ಟಾಗಿರುತ್ತೆ ಅಲ್ಲೆಲ್ಲ ಹೋದರೆ ಹಾಕ್ಕೊಳ್ಳೋದಕ್ಕೆ. ಸ್ಕರ್ಟು ಕೂಡ ಅಷ್ಟೇ ಸ್ಟ್ರೆಚಬಲ್ ಮೆಟೀರಿಯಲ್, ಸೇಮ್ ಟಾಪ್ ಏನು ಮೆಟೀರಿಯಲ್ ಇದೆ ಸ್ಕರ್ಟು ಅದೇ ಮೆಟೀರಿಯಲ್. ಆ್ಯಂಡ್ 30 ತೊಗೊಂಡೆ ನಾನು. ಆ್ಯಕ್ಚುಲಿ 30 ಬಂದ್ಬಿಟ್ಟು ಎಮ್ ಸೈಜು. ಎಸ್ಸು ಹಾಕ್ಕೊಂಡೆ, ಪರ್ಫೆಕ್ಟ್ ಆಗಿತ್ತು, ಫಿಟ್ಟಿಂಗ್ ಆಗಿತ್ತು. ನನಗೆ ಸ್ವಲ್ಪ ಸ್ಟಮಕ್ ಏನೋ ಲೇಯರ್ ಕಾಡುತ್ತೆ ಅಂದ್ಬಿಟ್ಟು ಆಮೇಲೆ ಇದು ಹಾಕ್ಕೊಂಡೆ. ಬೋತ್ ಏನು ಮಚ್ ಡಿಫ್ರೆನ್ಸ್ ಇಲ್ಲ, ಒಂದೇ ಸೈಜ್ ಥರ ಬರುತ್ತೆ, ಯಾಕಂದರೆ ಇದೆಲ್ಲ ಸ್ಟ್ರೆಚಬಲ್ ಅಲ್ಲ. ಹಾಗಾಗಿ ಇದಕ್ಕೂ ಅಷ್ಟೇ ಸ್ಕರ್ಟ್ಗೆ ನಾನು ಪೇ ಮಾಡಿದ್ದು 799. ಓ, ಟಾಪ್ಗೆ 100 rupees ಜಾಸ್ತಿನಾ? ಹೌ ಮಚ್ ಫಾರ್ ಟಾಪ್? 899 ಆ್ಯಂಡ್ ದಿಸ್ ಇಸ್ 799 ಇನ್ ದ ಸೈಜ್ ಎಮ್.
ದಿಸ್ ಈಸ್ ಆಲ್ಸೋ ಇನ್ ದ ಸೈಜ್ ಎಮ್. ಟಾಪ್ ಮತ್ತು ಸ್ಕರ್ಟ್ ಎರಡು ಎಮ್ ಸೈಜು. ನೆಕ್ಸ್ಟ್ ಒನ್ ಫ್ರಮ್ ಜುಡಿಯೋ, ಒಂಥರ ಕಾರ್ಡ್ ಸೆಟ್ ಥರನೇ ನಾನೇ ಮ್ಯಾಚ್ ಮಾಡಿಕೊಂಡೆ ಟಾಪು ಪ್ಯಾಂಟ್ಗೆ. ಸಪ್ರೇಟ್ ಇದು, ಬಟ್ ನಾನೇ ಅಲ್ಲಿ ಡಾಲ್ಗೆ ಹಾಕಿದ್ರು, ನನಗೂ ಇಷ್ಟ ಆಯಿತು ಅದು ಹಾಕ್ಕೊಂಡು ಮ್ಯಾಚ್ ಮಾಡ್ಕೊಂಡಾಗ. ಸೊ ಅಗೇನ್ ಕಾರ್ಡ್ ಸೆಟ್ ಥರನೇ ತಗೊಂಡೆ. ನೆಕ್ಸ್ಟ್ ಒನ್ ಈಸ್ ದಿಸ್ ಟಾಪ್, ಅ ಬೋ ಟಾಪ್ ಆ್ಯಂಡ್ ಮೆಟೀರಿಯಲ್ ಈ ಥರ ಇದೆ, ಒಂಥರ ಸಾರಿ ಅಥವಾ ಆರ್ಗ್ಯಾನ್ಸಾ ಮೆಟೀರಿಯಲಲ್ಲಿ ಬೋ ಮತ್ತು ಟಾಪು ಎರಡೂ. ಆ್ಯಂಡ್ ಹಿಂದೆ ಪೂರ್ತಿ ಈ ಥರ ಎಲಾಸ್ಟಿಕ್ ಬಂದಿದೆ. ನಾನು ಟ್ರೈ ಮಾಡಿದ್ದು ಆ್ಯಕ್ಚುಲಿ ಎಮ್ ಸೈಜು, ಪರ್ಫೆಕ್ಟ್ ಆಗಿತ್ತು. ಸೊ ಬೇಡ ಒಂದು ಸೈಜ್ ಅಪ್ ತೊಗೊಳ್ಳೋಣ ಅಂತ, ಯಾಕೆಂದರೆ ಐ ವೇರ್ ಲೈಕ್ ಸ್ಟ್ರ್ಯಾಪ್ಲೆಸ್ ಪ್ಯಾಡೆಡ್ ಬ್ರಾ. ಸೊ ಹಾಗಾಗಿ ಅದು ಹಾಕೊಂಡಾಗ ಏನಾದ್ರು ಅದು ಟೈಟ್ ಆಗುತ್ತಾ ಅಂತ ಅನಿಸಿ ಕೊನೆಗೆ ಇಲ್ಲ ಎಲ್ಲಿ ತೊಗೊಳ್ಳೋಣ ಕಂಫರ್ಟಬಲ್ ಇರಲಿ ಅಂದ್ಬಿಟ್ಟು ಐ ಗಾಟ್ ಇಟ್ ಇನ್ ದ ಸೈಜ್ ಎಲ್. ಬಟ್ ನಾನು ಲಾಸ್ಟ್ ಬ್ಲಾಗ್ ನೋಡಿದರೆ ಟ್ರೈ ಮಾಡಿದ್ದು ಎಮ್ ಸೈಜ್ ಆ್ಯಕ್ಚುಲಿ. ಆ್ಯಂಡ್ ದಿಸ್ ಈಸ್ ಹೌ ಇಟ್ ಲುಕ್ಸ್. ಇಟ್ ಈಸ್ ಅ ಕ್ಯೂಟೆಸ್ಟ್ ಅನಿಸ್ತು ನನಗೆ. ನಂಗೆ ತುಂಬ ಇಷ್ಟ ಆಯಿತು ಈ ಪ್ಯಾಟ್ರನ್ ಎಲ್ಲ. ಐ ವಾಂಟ್ ಟು ವೇರ್ ದಿಸ್ ವೆದರ್ ಆನ್ ನ್ಯೂ ಇಯರ್ ಆರ್ ವಾಟ್ ಐ ಡೋಂಟ್ ನೋ, ಬಟ್ ಐ ಪೇಡ್ ಅರೌಂಡ್ 599. ಐ ಥಿಂಕ್ ಟೋಟಲಿ ವರ್ತ್ ಇಟ್. ಈ ಥರ ಪ್ಯಾಟ್ರನ್ಗೆ 599 ಕೊಡ್ಬೋದು. ಎಲ್ ಸೈಜಲ್ಲಿ ತೊಗೊಂಡೆ. ಆ್ಯಂಡ್ ಇದಕ್ಕೆ ಮ್ಯಾಚ್ ಮಾಡಿ ನಾನು ಈ ಪ್ಯಾಂಟ್ ತೊಗೊಂಡೆ. ಈಗ ನಿಮಗೆ ಕ್ಯಾಮ್ರಾ ಮುಂದೆ ಫುಲ್ ಜಿಗಿ ಜಿಗಿ ಅನಿಸ್ತಿರ್ಬೋದು, ಬಟ್ ಇಷ್ಟೊಂದು ಜಟಾಕ್ ಅಥವಾ ಇಷ್ಟೊಂದಿಲ್ಲ, ಒಂಥರ ರೆಟ್ರೋ ಲುಕ್ ಥರನೇ ಇದೆ ಇದೇ ಥರ. ಬಟ್ ಕ್ಯಾಮ್ರಾದಲ್ಲಿ ಕಾಣಿಸ್ತಿರೋಷ್ಟಿಲ್ಲ. ಇದರಲ್ಲಿ ಡ್ರೆಸ್ ಇತ್ತು, ಡ್ರೆಸ್ಸು ಕೂಡ ತುಂಬಾ ಚೆನ್ನಾಗಿತ್ತು. ನಂದು ಪಿಂಕ್ ಡ್ರೆಸ್ ಏನಿದೆ ಜುಡಿಯೋದು, ನಾನು ಲಾಸ್ಟ್ ಅಲ್ಲ ಒಂದು 2-3 ವ್ಲಾಗ್ ಹಿಂದೆ ನನ್ನ ಫೋಟೋ ಲೋಗೋಗೆ ಫೋಟೋ ಶೂಟ್ಗೆ ಅಂತ ಅಂದ್ಬಿಟ್ಟು ಹಾಕ್ಕೊಂಡಿದ್ನಲ್ಲ, ಅದೇ ಪ್ಯಾಟ್ರನಲ್ಲಿ ಈ ಮೆಟೀರಿಯಲ್ ಅಥವಾ ಈ ಕಲರಲ್ಲಿ ಡ್ರೆಸ್ ಇತ್ತು. ಸೊ ಅದು ಬಿಟ್ಟರೆ ಪ್ಯಾಂಟ್ ಇತ್ತು. ಇದು ಹಾಕ್ಕೊಂಡೆ ಸುಮ್ಮನೆ, ಅವರು ಡಾಲ್ಗೆ ಇದೆರಡು ಮ್ಯಾಚ್ ಮಾಡಿದ್ರ, ನಾನು ಓಕೆ ಸುಮ್ಮನೆ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡೆ. ಇಲ್ಲ ಪ್ಯಾಂಟ್ ತುಂಬ ಇಷ್ಟ ಆಯಿತು, ತುಂಬ ಸ್ಟೈಲಿಶ್ ಆಗಿ ತುಂಬ ಚೆನ್ನಾಗಿದೆ. ಟ್ರಾಜರ್ ಪ್ಯಾಂಟ್ ಥರ. ಆ್ಯಂಡ್ ಮೆಟೀರಿಯಲ್ ಅಷ್ಟೇ ತುಂಬ ಸೀತ್ರೂ ಇಲ್ಲ, ಬಟ್ ಅಷ್ಟೇ ತುಂಬ ಕಂಫರ್ಟಬಲ್ ಇದೆ, ತುಂಬ ತಿಕ್ಕಿಲ್ಲ, ಒಂಥರ ಫ್ಲೋ ಆಗಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಪ್ಯಾಂಟು. ಸೊ ಅದಕ್ಕೆ ನನ್ನ ಬಾಡಿ ಟೈಪ್ಗಂತೂ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಎಸ್ ಹಾಕ್ಕೊಂಡಿದೆ, ಎಸ್ ಪರ್ಫೆಕ್ಟ್ ಆಗಿತ್ತು. ಬೇಡ ಒಂದು ಸೈಜ್ ಸ್ವಲ್ಪ ಲೂಸ್, ನನಗೆ ಹಿಂದೆ ಸ್ವಲ್ಪ ಟಕ್ ಮಾಡಿಸಿದ್ರು ಪರವಾಗಿಲ್ಲ, ಎಮ್ ತೊಗೊಳ್ಳೋಣ ಅಂತ ಐ ಗಾಟ್ ಎಮ್. ಇದು ಸ್ಟ್ರೈಟ್ ಕಟ್ ಪ್ಯಾಂಟ್ ಹಿಂಗಿದೆ. ಆ್ಯಂಡ್ ದಿಸ್ ಕಾಸ್ಟೆಡ್ ಮೀ ಅರೌಂಡ್ 999. ಈಗ 999 ಜಾಸ್ತಿ ಅನಿಸ್ತಾ ಇದೆ ನನಗೆ, ಬಟ್ ಯಾ ಐ ಗಾಟ್ ಇಟ್. ನಾನು ಅಲ್ಲಿ ಪ್ರೈಸಿಂಗೇ ನೋಡಲಿಲ್ಲ, ಇದು ಎಲ್ಲ ಎಷ್ಟು ಅಂತ ನಾನು ನೋಡಲೇ ಇಲ್ಲ. ಇದು 2 ಸೆಟ್ ಅಷ್ಟೇ ಅಲ್ವಾ ತೊಗೊಂಡಿದ್ದು ನಾನು, ಇರಲಿ ಅಂತ ಎತ್ಕೊಬಂದ್ಬಿಟ್ಟೆ. ಇದಕ್ಕೆ 999. ಓಕೆ, ಅಷ್ಟೇ ಫ್ರಮ್ ಜುಡಿಯೋ ಕ್ಲಾತಿಂಗ್ ಅಷ್ಟೇ ತೊಗೊಂಡಿದ್ದು. ಐ ಗಾಟ್ ದಿಸ್ ಬ್ಯಾಂಡ್. ಗೊತ್ತಿಲ್ಲ, ಇದರಲ್ಲಿ ಬ್ಲ್ಯಾಕ್ ಇದೆ, ಅಗೇನ್ ಬ್ಲೂ ಬೇಕು ಅಂತ ಅನಿಸ್ತು. ಬ್ಲೂ ಕಲರ್ ಇತ್ತು ಒಂದು ಹೊಸ ಕಲರು. ಇದರಲ್ಲಿ ಪರ್ಪಲ್ಲೋ ಪಿಂಕೋ ಏನೋ ಅದು ಕೂಡ ನೋಡಿದ್ದೆ, ಅಷ್ಟು ಬೇಡ ಅನಿಸ್ತು. ಬ್ಲೂ ನೋಡಿದಾಗ ಓಕೆ ಇದು ಒಂದು ಇರಲಿ ತೊಗೊಳ್ಳೋಣ ಅಂದ್ಬಿಟ್ಟು ಐ ಗಾಟ್ ಇಟ್, ಬಿಕಾಸ್ ಇಟ್ಸ್ ಜಸ್ಟ್ 99 rupees. ಆ್ಯಂಡ್ ಜುಡಿಯೋದಲ್ಲಿ ಈಗ ನೆಕ್ ಪೀಸ್ ಆಗಿರ್ಬೋದು, ಇಯರಿಂಗ್ಸ್ ಆಗಿರ್ಬೋದು, ಆ ಥರ ಎಷ್ಟೊಂದು ಆಕ್ಸೆಸರೀಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಂಗೆ ಖುಷಿ ಆಯಿತು, ನೈಸ್ ಅಂತ. ಹಾಗಾಗಿ ಐ ಗಾಟ್ ದಿಸ್ ಬಂಚ್ ಆಫ್ ಸ್ಟಡ್ಸ್, ಒಂದು 6 pairs ಆಫ್ ಸ್ಟಡ್ಸ್ ತೊಗೊಂಡೆ 99 rupeesಗೆ. ಇದು ಎಷ್ಟು ಕ್ವಾಲಿಟಿ ವರ್ತ್ ಇದೆ 99ಗೆ, ಅಥವಾ ತುಂಬ ಅಂದರೆ ಫೇಡೇ ಆಗಲ್ಲ ಆ ಥರ ಎಲ್ಲ ನಂಗೆ ಗೊತ್ತಿಲ್ಲ, ಮೇ ಬಿ ಫೇಡ್ ಆಗುತ್ತೆ. ಬಟ್ 99 rupeesಗೆ ಓಕೆ 6 ಸ್ಟಡ್ ಬರುತ್ತೆ, ಕ್ಯಾಶುಯಲ್ ಆಗಿ ಹಾಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಐ ಗಾಟ್ ದಿಸ್ ಒನ್ ಫ್ರಮ್ ಜುಡಿಯೋ. ಒಂದು ಆಕ್ಸೆಸರೀಸ್ ಅಲ್ಲೇ ಇಯರಿಂಗ್ಸ್ ಅಲ್ಲೇ ಹಾರ್ಟ್ ನೋಡಿದೆ, ಒಂಥರ ಓಪನ್ ಹಾರ್ಟ್ ಈ ಥರ ಊಪ್ ಥರ. ಸೊ ಅದಕ್ಕೆ ಐ ಗಾಟ್ ದಿಸ್ ಒನ್. ಇದು ಕೂಡ 99 ಇತ್ತು ಪ್ರೈಸಿಂಗು, ಅದಕ್ಕೆ ಐ ಗಾಟ್ ದಿಸ್ ಒನ್. ಯಾ ದಟ್ಸ್ ಇಟ್ ಫ್ರಮ್ ಜುಡಿಯೋ. 2 ಇಯರಿಂಗ್ಸ್, 2 ಕಾರ್ಡ್ ಸೆಟ್ಟು ಆ್ಯಂಡ್ ಮತ್ತು ಒಂದು ಬ್ಯಾಂಡ್. ದಟ್ಸ್ ಇಟ್ ಐ ಗಾಟ್ ಫ್ರಮ್ ಜುಡಿಯೋ. ನೆಕ್ಸ್ಟ್ ಒನ್ ಈಸ್ ಫ್ರಮ್ ವಿಂಕಾ ರೋಸ್. ವಿಂಕಾ ರೋಸಲ್ಲಂತೂ ನ್ಯೂ ಇಯರ್ ಕಲೆಕ್ಷನ್ ಆಸಮ್ ಆಗಿದೆ. ಇಫ್ ಯು ಆರ್ ಲುಕಿಂಗ್ ಆನ್ಲೈನ್ ಶಾಪ್ ಮಾಡಿದ್ರೆ ಎಷ್ಟು ಬೇಗ ಬರೋಲ್ಲ ನ್ಯೂ ಇಯರ್ ಅಷ್ಟರಲ್ಲಿ, ಅಥವಾ ನ್ಯೂ ಇಯರ್ ಪಾರ್ಟಿ ರಿಲೇಟೆಡ್ ಅಥವಾ ಈ ಥರ ಬ್ರ್ಯಾಂಡ್ಸಲ್ಲಿ ತೊಗೊಳೋದು ಬೇಡ, ಆನ್ಲೈನಲ್ಲಿ ತೊಗೊಳೋದು ಬೇಡ ಅಂದರೆ ಗೋ ಆ್ಯಂಡ್ ವಿಸಿಟ್ ವಿಂಕಾ ರೋಸ್. ತುಂಬ ಹ್ಯೂಜ್ ಕಲೆಕ್ಷನ್ ಇದೆ ನ್ಯೂ ಇಯರ್ಗೆ, ಚೆನ್ನಾಗಿದೆ, ಆನ್ ಟ್ರೆಂಡ್ ಥರ. ಸೊ ವೆರಿ ಫಸ್ಟ್ ಡ್ರೆಸ್ ಈಸ್ ದಿಸ್ ಒನ್. ಒಂಥರ H&M ಡ್ರೆಸ್ ಥರನೇ ಅನಿಸ್ತಿದೆ ಅಲ್ಲ, ಪ್ರಿಂಟ್ಸು ಎಲ್ಲ ಗೊತ್ತಿಲ್ಲ, ಈ ಥರ ಪ್ರಿಂಟ್ಸು ಪ್ಯಾಟ್ರನ್ಸ್ ಎಲ್ಲ ತುಂಬ ಇದೆ. ಸೊ ಇದು ನೋಡಿದೆ, ಈ ಪ್ಯಾಟ್ರನ್ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ದಿಸ್ ಈಸ್ ಹೌ ಇಟ್ ಈಸ್. ಇಲ್ಲಿ ಟೈಯಿಂಗ್ ಬರುತ್ತೆ ಈ ಥರ, ಹಿಂಗೆ ನೆಕ್ ಏನೂ ಇಲ್ಲ, ಈ ಥರ ಇದು ಒಂದು ಟೈಯಿಂಗ್ ಬರುತ್ತೆ ಅಷ್ಟೇ, ಸ್ಟ್ರ್ಯಾಪ್ ಟೈಯಿಂಗ್ ಥರ ಹಿಂಗೆ ರೌಂಡ್ಗೆ ಬರುತ್ತೆ. ಆ್ಯಂಡ್ ನೀ ಲೆಂತ್ಗಿಂತ ಉದ್ದ ಇದೆ, ಈ ಥರ ಇದೆ ಪ್ರಿಂಟು. ಗೊತ್ತಿಲ್ಲ, ಇದು ನೋಡಿದ ತಕ್ಷಣ ಈ ಗ್ರೀನ್ ಪ್ರಿಂಟ್ ನಂಗೆ ತುಂಬ ಇಷ್ಟ ಆಯಿತು. ಐ ವಾಸ್ ಅಟ್ರಾಕ್ಟೆಡ್ ಆ್ಯಂಡ್ ಟ್ರೈ ಮಾಡಿದೆ, ಪರ್ಫೆಕ್ಟ್ ಆಗಿತ್ತು. ಐ ಗಾಟ್ ಇಟ್ ಇನ್ ದ ಸೈಜ್ ಎಮ್. ಆ್ಯಂಡ್ ಇದು ಪ್ರೈಸ್ ಬಂದುಬಿಟ್ಟು 1290 ಪ್ಲಸ್ 10% ಆಫ್ ಇರುತ್ತೆ, ನಾಟ್ ಓನ್ಲಿ ಫಾರ್ ಮೀ, ಫಾರ್ ಎವ್ರಿ ಒನ್. ಸೊ ಹಾಗಾಗಿ ಐ ಗಾಟ್ ದಿಸ್ ಒನ್ ಡ್ರೆಸ್. ಗೊತ್ತಿಲ್ಲ, ಒಂಥರ ಬೀಚ್ ವೇರ್ ಥರನೇ ತೊಗೊಂಡಿದ್ದೀನಿ ಎಲ್ಲದೂ, ಏನೋ ಇಷ್ಟ ಆಯಿತು ತೊಗೊಂಡೆ. ಒಂಥರ ಸಮ್ಮರ್ ಬೀಚ್ ವೇರ್ ಸಮ್ಮರ್ ಡ್ರೆಸ್ ಥರ.
ಸೊ ದಿಸ್ ಇಸ್ ದಿ ಡ್ರೆಸ್ ಐ ಗಾಟ್. ಮೇ ಬಿ ಇದು ಎಲ್ರಿಗೂ ಇಷ್ಟ ಆಗೋದು ಡೌಟ್ ಬಿಕಾಸ್ ಪ್ರಿಂಟಿಂದ, ಬಟ್ ನಂಗೆ ಹಾಕೊಂಡಾಗ ಅಥವಾ ನಂಗೆ ತುಂಬ ಇಷ್ಟ ಆಯಿತು. ಪ್ಯೂರ್ ಕಾಟನ್. ಸೊ ಐ ಗಾಟ್ ದಿಸ್ ಒನ್ ಡ್ರೆಸ್ ಫ್ರಮ್ ವಿಂಕಾರೋಸ್. ನೆಕ್ಸ್ಟ್ ಒನ್ ಈಸ್ ದಿಸ್ ಡ್ರೆಸ್ ಈಸ್ ಲೈಕ್ ಪ್ರಾಪ್ರಿಯೇಟ್ ಫಾರ್ ನ್ಯೂ ಇಯರ್ ಪಾರ್ಟಿ ಡ್ರೆಸ್ ಥರ. ದಿಸ್ ಇಸ್ ಹೌ ಇಟ್ ಈಸ್. ಇದು ಸೀತ್ರು ಮತ್ತು ಪ್ಯಾಟ್ರನ್ ಬಂದ್ಬಿಟ್ಟು ಹೆಂಗೆ ಅಂತ ಹೇಳೋಕ್ಕಲ್ಲ, ಫುಲ್ ಲಾಂಗ್ ಬರುತ್ತೆ, ನನಗೆ ಮ್ಯಾಕ್ಸಿ ಬರುತ್ತೆ. ಯೂಶ್ವಲಿ ಮಿಡ್ ಕುತ್ಕೊಂಡ್ರು ಚೆನ್ನಾಗಿರುತ್ತೆ ಇದು, ಅಂದರೆ ನೀ ಲೆಂತ್ಗಿಂತ ಮಧ್ಯಕ್ಕೆ ಬಂದು ಕುತ್ಕೊಂಡ್ರು ಕೆಳಗಡೆ ಚೆನ್ನಾಗಿರುತ್ತೆ, ಲಾಂಗ್ ಕುತ್ಕೊಂಡ್ರು ಚೆನ್ನಾಗಿರುತ್ತೆ. ಆ ಥರ ಡ್ರೆಸ್ ಇದು, ವಿಚ್ ಈಸ್ ಲೈಕ್ ಅ ಬಾಡಿ ಹಗ್ಗಿಂಗ್ ಡ್ರೆಸ್ ವಿಚ್ ಲುಕ್ ಸೋ ಗುಡ್ ಆ್ಯಕ್ಚುಲಿ. ಲೈಕ್ ಬಾಡಿ ಕಾನ್ ಡ್ರೆಸ್ಸಸ್ ಎಲ್ಲ ಹಾಕೋತಾರಲ್ಲ ಅವ್ರಿಗೆಲ್ಲ ಇನ್ನೂ ಪರ್ಫೆಕ್ಟ್ ಆಗಿರುತ್ತೆ. ಬಟ್ ನನಗೂ ಚೆನ್ನಾಗಿ ಕಾಣಿಸ್ತು ನಾನು ಹಾಕೊಂಡಾಗ. ಐ ವಾಸ್ ಲೈಕ್ ಓಕೆ ಐ ವಾಂಟ್ ದಿಸ್ ಡ್ರೆಸ್ ಅಂತ. ಐ ಗಾಟ್ ದಿಸ್. ಹೆಂಗೆ ಕಾಣುತ್ತೆ ಏನು ಅಂತ ಆಬ್ವಿಯಸ್ಲಿ ಇಲ್ಲಿ ವಿಡಿಯೋದಲ್ಲಿ ನೋಡಿರ್ತೀರ. ಆ್ಯಂಡ್ ಅದಕ್ಕೆ ಸೀತ್ರು ಅಲ್ವಾ, ಸೊ ಒಳಗಡೆ ಅವರೇ ಇನ್ನರ್ ಕೊಡ್ತಾರೆ. ಬಟ್ ವಿ ಶುಡ್ ಪೇ ಸಪ್ರೇಟ್ಲಿ, ಡ್ರೆಸ್ಗೆ ಸಪ್ರೇಟ್ ಆ್ಯಂಡ್ ಇದಕ್ಕೆ ಸಪ್ರೇಟ್. ಐ ಥಿಂಕ್ ದಿಸ್ ಈಸ್ ಅರೌಂಡ್ 1200 ಆ ರೇಂಜು. ಐ ಡೋಂಟ್ ನೋ, ಟ್ಯಾಗ್ ಎಲ್ಲೋ ಬೀಳ್ಸ್ಕೊಂಡಿದ್ದೀನಿ. ಸೊ ಆ್ಯಂಡ್ ಇದಕ್ಕೆ 500 ಈ ಒಳಗಡೆ ಇನ್ನರ್ಗೆ. ಇದು ಅಷ್ಟೇ ತೆಳು ಮೆಟೀರಿಯಲ್ ಏನೋ ಮಾಡಿಲ್ಲ, ತುಂಬ ಗಟ್ಟಿಯಾಗಿ ತುಂಬ ಚೆನ್ನಾಗಿರೋ ಮೆಟೀರಿಯಲಲ್ಲಿ ಮಾಡಿದ್ದಾರೆ. 500 ರುಪೀಸ್ ಬರ್ತಿದೆ. ಇದು ನಾವು ಬೇರೆ ಡ್ರೆಸ್ಸಸ್ಗೂ ಹಾಕ್ಕೊಳ್ಬೋದು, ಇಲ್ಲ ಒಂದೇನಾದ್ರು ಕೋಟ್ ಅಥವಾ ಲೇಯರ್ ಹಾಕ್ಕೊಂಡು ಇದನ್ನು ಹಾಗೆ ಕೂಡ ಹಾಕ್ಕೋಬೋದು. ಬಿಕಾಸ್ ಏನು ಸೀತ್ರೂ ಇಲ್ಲ, ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ಇದಕ್ಕಿಂತ ತುಂಬ ತಿಕ್ಕಾಗಿ ಚೆನ್ನಾಗಿದೆ ಇದು. ಸೊ ಇದು ನೀಟಾಗಿ ಬಾಡಿಕಾನ್ ಡ್ರೆಸ್ ಥರನೇ ಕುತ್ಕೊಳ್ಳುತ್ತೆ ಒಳಗಡೆ. ಐ ಗಾಟ್ ದಿಸ್ ಸೈಜ್ ಎಲ್. ಈ ಸೈಜ್ ಯಾವುದು? ಐ ಗಾಟ್ ಇಟ್ ದಿಸ್ ಒನ್ ಇನ್ ದ ಸೈಜ್ XL. ಸೈಜಿಂಗ್ ಒಂದು ವಿಂಕಾರೋಸಲ್ಲಿ ನಾವು ಟ್ರಯಲ್ ಮಾಡಿ ನೋಡಬೇಕು. ನಾವು ಎಲ್ ಸೈಜ್ ಆಗುತ್ತೆ ಅಥವಾ ಎಮ್ ಸೈಜ್ ಆಗುತ್ತೆ. ನಮ್ಮ ಸ್ಟ್ಯಾಂಡರ್ಡ್ ಸೈಜ್ ಎಸ್ ಅಥವಾ ಎಮ್ ಅಂದರೆ ವಿಂಕಾರೋಸಲ್ಲಿ ಇಟ್ ಡಸಂಟ್ ವರ್ಕ್ ಲೈಕ್ ದಟ್. ನಿಮಗೆ ಎಮ್ ಇರೋರಿಗೆ ಕೆಲವೊಂದ್ಸರಿ XL ಆಗ್ಬೋದು, ಇಲ್ಲ ಎಮ್ ಇರೋರಿಗೆ ಕೆಲವೊಂದ್ಸರಿ ಎಸ್ ಆಗ್ಬೋದು. ಸೊ ಆ ಥರ ಸ್ಟ್ಯಾಂಡರ್ಡ್ ಸೈಜಿಂಗ್ ಡಸಂಟ್ ವರ್ಕ್ ಇನ್ ವಿಂಕಾರೋಸ್. ಟ್ರೈ ಮಾಡಿಬಿಟ್ಟೆ ತೊಗೋಬೇಕು. ಸೊ ದಿಸ್ ಟು ಐ ಗಾಟ್ ಫ್ರಮ್ ವಿಂಕಾರೋಸ್, ದಿಸ್ 2 ಡ್ರೆಸ್ಸಸ್. ಎಷ್ಟೊಂದು ಕಂಟ್ರೋಲ್ ಮಾಡಿಕೊಂಡು ಓಕೆ 2 ಡ್ರೆಸ್ ಇರಲಿ ಅಂತ ತೊಗೊಂಡಿದ್ದು. ಕಲೆಕ್ಷನ್ ವಾಸ್ ನೈಸ್ ಅಲ್ಲ, ಹಾಗಾಗಿ ದೀಸ್ ಆರ್ ಆಲ್ ದ ಶಾಪಿಂಗ್ ಕ್ಲಾತ್ಸ್ ಐ ಗಾಟ್ ಫ್ರಮ್ ಜುಡಿಯೋ, ವಿಂಕಾರೋಸ್, ಮಿಂತ್ರಾ, ಆಲ್ ದ್ಯಾಟ್. ಆ್ಯಂಡ್ ಈ ವರ್ಷಕ್ಕೆ ಇದೆ ಲಾಸ್ಟ್ ಶಾಪಿಂಗು ಮತ್ತು ಶಾಪಿಂಗ್ ಹಾಲ್ ಎಲ್ಲ. ಜುಡಿಯೋ ಮತ್ತು ವಿಂಕಾರೋಸ್ದು ನಾನು ಲಿಂಕ್ಸ್ ಹಾಕೋಕ್ಕಾಗಲ್ಲ ಡಿಸ್ಕ್ರಿಪ್ಷನಲ್ಲಿ, ಆಬ್ವಿಯಸ್ಲಿ ಇಟ್ಸ್ ಆಫ್ಲೈನ್ ಸ್ಟೋರ್. ಅದು ಬಿಟ್ಟರೆ ಆನ್ಲೈನಲ್ಲಿ ನಾನು ಏನೇನು ತೊಗೊಂಡೆ ಮಿಂತ್ರಾ ಅದು ಎಲ್ಲನೂ ಇನ್ಕ್ಲೂಡಿಂಗ್ ಪ್ರೀತಮ್ಸ್ ಶರ್ಟ್ ಅಥವಾ ಏನೇ ಇದ್ರೂ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಲಿಂಕ್ಸ್ನ. ಯು ಕ್ಯಾನ್ ಗೋ ಆ್ಯಂಡ್ ಚೆಕ್. ದಿಸ್ ಇಸ್ ಲೈಕ್ ಅ ಪ್ಯೂರ್ಲಿ ಕ್ಲಾತಿಂಗ್ ಹಾಲ್. ದಟ್ಸ್ ಇಟ್ ಫಾರ್ ದಿಸ್ ಹಾಲ್ video. I hope you all love watching this video. If so, please give a big thumbs up, like the video, share the video and subscribe to my channel. Until we meet next time, love you guys, miss you, take care. Bye.